So in the last session we discussed about what? A friction which opposes the relative motion or intention of motion. So ಅದಕ್ಕೆ ಏನಂತ ಕರೆದ್ರಿ? ಫ್ರಿಕ್ಷನ್ ಅಂತ ಕರೆದ್ರಿ. ಹೌದಿಲ್ಲ? ಸರಿ. ನೆಕ್ಸ್ಟ್ ಆ ಫ್ರಿಕ್ಷನ್ಸ್ ಬಗ್ಗೆ ಇನ್ನೊಂದಿಷ್ಟು ಪಾಯಿಂಟ್ಸ್ ಬರ್ಕೋರಿ. Without friction without frictions we can't imagine a life on earth. Without friction we can't imagine life on earth. So hagadre the uses of friction. Next uses of friction. ಹಾಗಾದ್ರೆ ಫ್ರಿಕ್ಷನ್ಸ್ ದ ಯೂಸ್ ಏನೇನು? ರೈಟಿಂಗ್, ವಾಕಿಂಗ್, ರನ್ನಿಂಗ್ ಇವನ್ನೆಲ್ಲಾನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಏನ್ ಬೇಕಾ? ಫ್ರಿಕ್ಷನ್ಸ್ ಬೇಕು. ಬರೀ ಯೂಸಸ್ ಆಫ್ ಫ್ರಿಕ್ಷನ್: ರೈಟಿಂಗ್, ವಾಕಿಂಗ್, ಡ್ರೈವಿಂಗ್, ಬ್ರೇಕಿಂಗ್, ಮತ್ತಲ್ಲೇ ಪೆನ್ ತಿರುವಿಂಗ್, ಪೆನ್ ಹೊಡಿಸ್ತೀವಲ್ಲ ನಾವು, ರಿಟೇಟ್ ಮಾಡ್ತೀವಲ್ಲ, ಸೊ ಅಲ್ಲೆಲ್ಲ ಏನ್ ಬೇಕಾ? ಫ್ರಿಕ್ಷನ್ಸ್ ಬೇಕು. ನೆನಪಿರ್ಲಿ. ವಸ್ತುನ ಹಿಡಿಬೇಕಂದ್ರೆ, ವಸ್ತುನ ಮೂವ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಬೇಕಾ? ಫ್ರಿಕ್ಷನ್ಸ್ ಕಂಪಲ್ಸರಿ ಬೇಕು. ಹಾಗಾಗಿ ಅ ಫ್ರಿಕ್ಷನ್ ಈಸ್ ನೆಸೆಸರಿ ಅಂತ ಬರ್ಕೊಂಡು ಲಾಸ್ಟ್ ಯೂಸಸ್ ಅಂತ ಬರ್ಕೊಂಡ್ರೆ ಒಂದಿಷ್ಟು, ಆಮೇಲೆ ಎಕ್ಸೆಟ್ರಾ ಅಂತ ಬರೀರಿ. ಇನ್ನೂ ಬರೆಯುವ ಭಾಳ ಅದಾವ, ಬಟ್ ಬರೆಯಂಗಿಲ್ಲ. ಮತ್ತ ಅದನ್ನ ಬರೆದಿರಿ. ಇನ್ನೂ ಬರೆಯುವ ಭಾಳ ಅದಾವ, ಬರೆಯಂಗಿಲ್ಲ ಅಂದ್ರೆ ಬರೀ ಮೂಡ್ನಾಗಿರ್ತಾರಲ್ಲ ಅದನ್ನ ಬರ್ಕೊಂತ ಹೋಗಿರಲಿಲ್ಲ. ಕೆಲವೊಂದಿಷ್ಟು ನೋಡಿರ. ರೈಟ್. ಫ್ರಿಕ್ಷನ್ ಈಸ್ ನೆಸೆಸರಿ. ಸೊ ಅಂದ್ರೆ ಕಂಪಲ್ಸರಿ ನಮಗೆ ಏನ್ ಬೇಕು? ಫ್ರಿಕ್ಷನ್ಸ್ ಬೇಕಲ್ಲ ನಮ್ಮ ಡೇ ಟು ಡೇ ಲೈಫ್ ನಲ್ಲಿ ನಾವು ವರ್ಕ್ ಮಾಡ್ಬೇಕಂದ್ರೆ. ರೈಟ್. ನೆಕ್ಸ್ಟ್, ಫ್ರಿಕ್ಷನ್ ಇರೋದ್ರಿಂದ ಬಟ್ಟೆ ಒಗಿಬೇಕಾದ್ರೆ ಸೋಪ್ ಕರಗ್ತತಿ. ಹೌದಿಲ್ಲ? ಸ್ಲಿಪ್ಪರ್ಸ್ ಎಲ್ಲ ಸವಿತಾವ. ಏನಿರೋದ್ರಿಂದ? ಫ್ರಿಕ್ಷನ್ ಇರೋದ್ರಿಂದ. ಹಾಗಾದ್ರೆ ಫ್ರಿಕ್ಷನ್ಸ್ ಇಂದ ನಮಗೆ ಲಾಸ್ ಕೂಡ ಆಯ್ತಲ್ಲ? ಲಾಸ್ ಆಯ್ತಾ ಇಲ್ಲ? ಫ್ರಿಕ್ಷನ್ಸ್ ಇರ್ಲಿಲ್ಲಪ್ಪ ಅಂದ್ರೆ ಹೊಸ ಸೋಪ್ ಹೊಸದ ಇದ್ದಾಗಿರ್ತಿತ್ತು, ಬಟ್ಟೆ ಎಷ್ಟ ಹೋಗೋದ್ರೂ ಹಾಗೆ ಇರ್ತಿತ್ತು. ಬಟ್ ಇನ್ ರಿಯಾಲಿಟಿ ಒಳಗಡೆ ಏನಕ್ಕೊಂತ ಹೋಗ್ತದ? ದಪ್ಪ ಕೊಂತ ಹೋಗ್ತೈತಿ. ಏನಕ್ಕೊಂತ ಹೋಗ್ತೈತಿ? ಬಿಕಾಸ್ ಆಫ್ ವಾಟ್? ಫ್ರಿಕ್ಷನ್. ಅದು ಲಾಸ್, ಲಾಭ? ಲಾಸ್ ಅಲ್ಲ. ಸ್ಲೀಪರ್ಸ್, ಹೊಸ ಸ್ಲೀಪರ್ಸ್ ತಗೋತೀವಿ ನಾವು, ಹಾಕೊಂಡು ದರ ಬರ ಎಳ್ದಾಡ್ಬಿಟ್ಟಿವಪ್ಪ ಅಂತ ಹೇಳಿದ್ರೆ ಒತ್ತಟಿ ಮೂಲ ಎಷ್ಟು ಸೌಂಡ್ ಇರ್ತೈತೆ. ಈ ಕ್ರಿಕೆಟ್ ಆಡ್ಬೇಕಾದ್ರೆ ಬ್ಯಾಟ್ ಕುಟ್ಟಿ ಒಂದ್ ಮೂಲ ಎಷ್ಟು ಸೌಂಡ್ ಇರ್ತೈತೆ ನೋಡಿರ್ತಿರ್ಲಿಲ್ಲ. ಬಿಕಾಸ್ ಆಫ್ ವಾಟ್? ಫ್ರಿಕ್ಷನ್ಸ್. ಫ್ರಿಕ್ಷನ್ ಇಂದ ನಮಗೆ ಎಷ್ಟು ಲಾಭ ಐತಲ್ಲ ಅಷ್ಟ ನಷ್ಟನೂ ಐತಿ. ಫ್ರಿಕ್ಷನ್ ಇರೋದ್ರಿಂದನೇ ಗಾಳಿ ಸೌದ ಹೊಕ್ಕೈತಿ. ಹೌದಾ? ಮಿಷನ್ಸ್ ಸೌಕಳಿ ಬರ್ತಾವ. ಎದ್ರ ಕಾರಣದಿಂದ? ಫ್ರಿಕ್ಷನ್ಸ್ ದಿಂದ. ಅಂದ್ರೆ ವೇರ್ ಆ್ಯಂಡ್ ಟೇರ್ ಅಂತ ನಾವು ಕರಿತೀವಿ, ನೆನಪಲ್ಲಿ. ಸೊ ಹಾಗಾಗಿ ಫ್ರಿಕ್ಷನ್ ಇಸ್ ಆನ್ ಅವಿಲ್. ಕನ್ನಡದಾಗ ಹೇಳ್ಬೇಕಂದ್ರೆ ಫ್ರಿಕ್ಷನ್ ದೊಸ್ತಾಯ್ ಮಾಡಿ ನಮಗೆ ಏನ್ ಮಾಡ್ತಾನೆ? ಬರೇ ಲಾಸ್ ಮಾಡ್ತಾನೆ. ರೈಟ್. ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್. Friction causes wear and tear of mechanical parts. Friction causes disadvantages of friction. Friction causes wear and tear of the machinery parts. Wear, W-E-A-R and T-E-A-R. Wear and tear of the machinery parts. Wear and tear of the machinery parts. Next, it reduces the efficiency of efficiency of machine.
ಮಷಿನ್ಸ್ ಎಫಿಷಿಯನ್ಸಿ ಏನಾಗ್ಕೊಂತ ಹೋಗ್ತೈತಿ, ಕಡಿಮೆ ಆಗ್ಕೊಂತ ಹೋಗ್ತೈತಿ. ಇಟ್ ರೆಡ್ಯೂಸಸ್ ದಿ ಎಫಿಷಿಯನ್ಸಿ ಆಫ್ ಮಷಿನ್. ನಡಕ್ ನೀವು ಅಂದ್ರೆ ಅದನ್ನು ಬರೀತಾರ ಶಾಲೆಗೆ. Reduces the efficiency of a machine. Next, it always opposes the relative motion. It always opposes the relative motion. It always opposes the relative motion. Relative motion. Next point. Friction does negative work. Friction does negative work. Our teacher ಊಟಕ್ಕೆ ಬಿಟ್ಟಿಲ್ಲ ಅದಕ್ಕೆ. Friction does negative work. Friction does negative work. Friction ಏನು ಮಾಡ್ತೈತಿ? ನೆಗೆಟಿವ್ ವರ್ಕ್ ಮಾಡ್ತೈತಿ ನೆನಪಲ್ಲಿ. ರೈಟ್, ಆಬ್ಜೆಕ್ಟ್ ಮುಂದೆ ಹೊಂಟಿತ್ತಪ್ಪ ಅಂತ ಹೇಳಿದ್ರೆ ಆ ಮುಂದೆ ಹೋಗೋ ಆಬ್ಜೆಕ್ಟ್ ಅನ್ನು ತಡೆಯೋದು ಯಾವುದು? ಫ್ರಿಕ್ಷನಲ್ ಫೋರ್ಸ್. ನೆನಪಲ್ಲಿ. ರೈಟ್, ಹಾಗಾಗಿ ನಾವು ಫ್ರಿಕ್ಷನ್ಸ್ ನ ನೆಸೆಸರಿ ಅವಿಲ್ ಅಂತ ನಾವು ಕರಿತೀವಿ. ಫ್ರಿಕ್ಷನ್ ಈಸ್ ಅವಿಲ್, EVIL. ಅವಿಲ್ ಅಂದ್ರೆ ದುಷ್ಟ ಅಂತ ಹೇಳಿ ಕರಿತೀವಿ. ಫ್ರಿಕ್ಷನ್ ಈಸ್ ಆನ್ ಅವಿಲ್. EVIL ಅಂದ್ರೆ ದುಷ್ಟ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಫ್ರಿಕ್ಷನ್ ನಮಗ ಅವಶ್ಯಕತೆನೂ ಐತಿ, ಫ್ರಿಕ್ಷನ್ ನಮಗೆ ಲಾಸ್ ಮಾಡ್ತತಿ. ನೆನಪಿರ್ಲಿ, ಫ್ರಿಕ್ಷನ್ ಇರಲಿಲ್ಲ ಅಂದ್ರೆ ಜೀವ ಇಲ್ಲ. ಹಾಗಾಗಿ ನಾವು ಹೇಳ್ತೀವಿ ಫ್ರಿಕ್ಷನ್ ಈಸ್ ನೆಸೆಸರಿ ಅವಿಲ್ ಅಂತ ಹೇಳ್ತೀವಿ. ಅವಶ್ಯಕವಾಗಿರ್ತಕ್ಕಂತಹ ದುಷ್ಟ ಅಂತ ಹೇಳ್ತೀವಿ ನಾವು. ಅವ್ನು ದುಷ್ಟನ ಹೌದು, ನಮಗೆ ಬೇಕನೋ ಬೇಕು. ಸೊ ಹಾಗಾಗಿ ಲಾಸ್ಟ್ ಪಾಯಿಂಟ್, ಅ ಫ್ರಿಕ್ಷನ್ ಈಸ್ ನೆಸೆಸರಿ ಅವಿಲ್. Friction is necessary avill. Friction is necessary avill. ಸೊ ಹಾಗಾದ್ರೆ ಫ್ರಿಕ್ಷನ್ ಇಂದ ನಮಗೆ ಲಾಭನೂ ಇದೆ, ಫ್ರಿಕ್ಷನ್ ಇಂದ ನಮಗೆ ನಷ್ಟನೂ ಇದೆ. ಹಾಗಾದ್ರೆ ನಷ್ಟನ ನಾವು ಕಡಿಮೆ ಮಾಡಬೇಕಂದ್ರೆ, to reduce the disadvantages of that frictions, we have some methods to reduce the friction. ವೆಹಿಕಲ್ಸ್ ನಾವು ಏನ್ ಮಾಡ್ತೀವಿ ಅಂದ್ರೆ ಗ್ರೀಸ್ ನ ಯೂಸ್ ಮಾಡ್ತೀವಿ. ಗ್ರೀಸ್ ಹಚ್ಚೋದ್ರಿಂದ ಏನಾಗ್ತೈತಿ? ಫ್ರಿಕ್ಷನ್ ಕಡಿಮೆ ಆಗ್ತೈತಿ. ಈ ಹಳೆ ಚಕಡಿಗಾಲಿ ಎಲ್ಲ ಎಣ್ಣೆ ಹಚ್ತಿದ್ರು ನೋಡಿರ ಹೆಂಗೆ? ಬಿಕಾಸ್ ಆಫ್ ಟು ರೆಡ್ಯೂಸ್ ದಿ ಫ್ರಿಕ್ಷನ್. ಒಂದು ನಾವು ಲೂಬ್ರಿಕೇಶನ್ ಅಂತ ಹೇಳಿ ಕರಿತೀವಿ. ಈಗ ನಾವು ಅದಕ್ಕೆ ಏನಂತ ಕರಿತೀವಿ? ಲೂಬ್ರಿಕೇಶನ್ಸ್ ಅಂತ ನಾವು ಕರಿತೀವಿ. ಲೂಬ್ರಿಕೆಂಟ್ಸ್, ಆಯಿಲ್ ಬಿಡೋದು. ವೆಹಿಕಲ್ಸ್ ನಾವೇನ್ ಮಾಡ್ತೀವಿ? ಚೈನಿಗೆ ಆಯಿಲ್ ಹಾಕ್ರಿ ಆಗಾಗ ಅಂತ ಹೇಳ್ತಿರ್ತಾರ. ಆಯಿಲ್ ಚೇಂಜ್ ಮಾಡ್ರಿ ಅಂತ ಹೇಳ್ತಿರ್ತಾರ. ನೆನಪಲ್ಲಿ, ಚೇಂಜ್ ಮಾಡ್ಲಿಲ್ಲಪ್ಪ ಅಂತ ಹೇಳಿದ್ರೆ ಫ್ರಿಕ್ಷನ್ ಜಾಸ್ತಿ ಆಗ್ತೈತಿ. ಚೇಂಜ್ ಮಾಡ್ಕೊಂತ ಇದೀವಪ್ಪ ಅಂತ ಹೇಳಿದ್ರೆ ಫ್ರಿಕ್ಷನ್ ಕಡಿಮೆ ಆಗ್ತೈತಿ, ಮಷೀನ್ ಎಫಿಷಿಯನ್ಸಿ ಜಾಸ್ತಿ ಆಗ್ತೈತಿ. ರೆಗ್ಯುಲರ್ ಸರ್ವಿಸ್ ಅಂತ ಹೇಳ್ತಿರ್ತಾರ ನೋಡ್ರಿ, ಅವೆಲ್ಲ ಅಫಿಷಿಯಲ್ ವರ್ಡ್ಸ್, ರೈಟ್? ಸೊ ಹಾಗಾದ್ರೆ ಒಂದು ನಾವು ಲೂಬ್ರಿಕೇಶನ್ಸ್ ಮಾಡ್ತೀವಿ. ಇನ್ನೊಂದು ಬಾಲ್ ಬೇರಿಂಗ್ಸ್ ಯೂಸ್ ಮಾಡ್ತಾರ. ವೆಹಿಕಲ್ಸ್ ವೀಲಿಗೆ ಹಾಕಿರ್ತಾರ ಬಾಲ್ ಬೇರಿಂಗ್ಸ್. ಅಂದ್ರೆ ನೋಡಿರ ಹೆಂಗೆ? ನೋಡ್ಲಿಲ್ಲ ಅಂದ್ರೆ ನಿಂತಿದ್ದ ಯಾವ್ದಾರು ವೆಹಿಕಲ್ ಏನ್ ಮಾಡ್ರಿ ಬೆಸ್ಟ್ ನೋಡ್ರಿ. ವೆಹಿಕಲ್ಸ್ ಒಳಗಡೆ ಬಾಲ್ ಬೇರಿಂಗ್ ಅಂದ್ರೆ ಈ ತರ ಎರಡು ರಿಂಗ್ಸ್ ನಡುವೆ ಸ್ಟೀಲ್ ಬಾಲ್ಸ್ ಇಟ್ಟಿರ್ತಾರೆ. ಇದಕ್ಕೆ ನಾವು ಎಂತ ಕರಿತೀವಿ? ಬಾಲ್ ಬೇರಿಂಗ್ಸ್ ಅಂತ ನಾವು ಕರಿತೀವಿ. ಸೊ ಈ ರೀತಿ ಬಾಲ್ ಬೇರಿಂಗ್ ಮಾಡೋದ್ರಿಂದ ನಾವೇನ್ ಮಾಡಬಹುದು? ಫ್ರಿಕ್ಷನ್ಸ್ ರಿಡ್ಯೂಸ್ ಮಾಡಬಹುದು. ಒಂದು ಸರ್ಫೇಸ್ ಸ್ಮೂತ್ ಮಾಡಬಹುದು. ಸ್ಮೂತ್ ಮಾಡಿದ್ರೆ ನಾವೇನಾಗ್ತೈತಿ? ಫ್ರಿಕ್ಷನ್ ರಿಡ್ಯೂಸ್ ಮಾಡ್ತೀವಿ. ಈ ಬಾಳೆಹಣ್ಣು ಚಿಪ್ಪಿ ಮೇಲೆ ಕಾಲಿಟ್ರೆ ಏನಾಕೈತಿ? ಬಾಳೆಹಣ್ಣು ಚಿಪ್ ಮುಂದೆ ಹೋಗುತ್ತದ. ಸರ್ಫೇಸ್ ಏನ್ ಮಾಡ್ತೈತಿ ಅಂದ್ರೆ ಆ ಬಾಳೆಹಣ್ಣು ಚಿಪ್ಪಿದ ಪಾರ್ಟ್ ಇರ್ತೈತಲ್ಲ, ಸರ್ಫೇಸ್ ಸ್ಮೂತ್ ಮಾಡ್ತೈತಿ ನೆನಪಲ್ಲಿ. ಹಾಗಾಗಿ ಅದ್ರ ಮೇಲೆ ನಾವು ಕಾಲಿಟ್ಟಿವಪ್ಪ ಅಂದ್ರೆ ಅದ್ರ ಜೊತೆಗೆ ನಾವು ಹೋಗ್ತೀವಿ. ಸ್ಮೂತ್ ಸರ್ಫೇಸ್ ಆಯ್ತಂದ್ರೆ ಫ್ರಿಕ್ಷನ್ ಏನಾಗ್ತೈತಿ? ರಿಡ್ಯೂಸ್ ಆಗ್ತೈತಿ. ಒಂದು ಸ್ಮೂತ್ ಸರ್ಫೇಸ್ ಮಾಡೋದ್ರಿಂದ. ನೆಕ್ಸ್ಟ್ ಲೂಬ್ರಿಕೇಶನ್ಸ್, ಆಯಿಲ್ ಯೂಸ್ ಮಾಡೋದ್ರಿಂದ. ಹಾಗಾಗಿ ಮನೆ ಒಳಗಡೆ ಏನ್ ಮಾಡ್ತಾರ? ಬಟ್ಲೆಟ್ಟಿ ಮೇಲೆ ಆಯಿಲ್ ಹಾಕಿದ್ದೆ ನೋಡ್ತಿರಲ್ಲ ಸೀರಿಯಲ್ಸ್ ಪಿಕ್ಚರ್ ಒಳಗಡೆ
ಎದಕ್ಕಪ್ಪ ಅಂದ್ರೆ ಫ್ರಿಕ್ಷನ್ ರೆಡ್ಯೂಸ್ ಮಾಡ್ತಾರ ಅವ್ರು ಕೆಡಬೇಕಂತ ಉದ್ದೇಶ ಇರಂಗಿಲ್ಲ, ಬಟ್ ಏನಿರ್ತದೆ ಅವ್ರ ಉದ್ದೇಶ ಅಡ್ಡಾಡ್ಬೇಕಾದ್ರೆ ಫ್ರಿಕ್ಷನ್ ಕಡಿಮೆ ಆಗಲಿ ಅಂತ ಹೇಳಿ ಏನ್ ಮಾಡಿರ್ತಾರ, ಆಯಿಲ್ ಗಿಲ್ ಹಾಕಿರ್ತಾರ. ಈ ರೋಡ್ ಗಿಡದೊಳಗಡೆ ಆಯಿಲ್ ಬರ್ತಪ್ಪ ಅಂತ ಹೇಳಿದ್ರೆ ಅಲ್ಲಿ ಫ್ರಿಕ್ಷನ್ ಕಡಿಮೆ ಆಗ್ತೈತಿ. ಫ್ರಿಕ್ಷನ್ ಕಡಿಮೆ ಆಯ್ತಪ್ಪ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಜಗತ್ ಹೋಗ್ಬಿಡ್ತೈತಿ. ಹಾಗಾಗಿ ಕಾಂಕ್ರೀಟ್ ರೋಡ್ ಮೇಲೆ ರೋಡ್ ಮಾಡಿದ್ಮೇಲೆ ಲೈನ್ ಎಳೆದಿರ್ತಾರೆ. ಎದಕ್ಕ ಡಿಸೈನ್ ಚಂದ ಆಗಿರ್ತೇವೆ ಟು ಕ್ರಿಯೇಟ್ ಅ ಫ್ರಿಕ್ಷನ್. ನೆನಪಿರ್ಲಿ, ಅದರಿಂದ ಸೈಂಟಿಫಿಕ್ ರೀಸನ್ಸ್ ಅದಾವು, ಬಟ್ ಅವ್ರಿಗೆ ಗೊತ್ತೈತಲ್ಲ ಗೊತ್ತಿಲ್ಲ, ರೈಟ್? ಸೊ ಅದಕ್ಕೆ ಲೈನ್ 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 ಹಾಕಿರ್ತಾರ. ಡಾಂಬರ್ ರೋಡನ್ನ ತೀರಾ ಸ್ಮೂತ್ ಮಾಡೋಂಗಿಲ್ಲ, ಸ್ವಲ್ಪ ಕಲ್ ಕಡಿ ಹತ್ತೋಂಗ ಮಾಡಿರ್ತಾರೆ. ಎದಕ್ಕಪ್ಪ ಅಂದ್ರೆ ಟು ಕ್ರಿಯೇಟ್ ಅ ಫ್ರಿಕ್ಷನ್ ಬಿಟ್ವೀನ್ ಅ ಟೈರ್ ಅಂಡ್ ರೋಡ್, ರೈಟ್? ಸೊ ಹಾಗಾದ್ರೆ ನಾವಿಲ್ಲಿ ಬಾಲ್ ಬೇರಿಂಗ್ ಅನ್ನ ಯೂಸ್ ಮಾಡೋದ್ರಿಂದ ಫ್ರಿಕ್ಷನ್ಸ್ ನಾವೇನ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸರ್ಫೇಸ್ ನ ಸ್ಮೂತ್ ಮಾಡೋದ್ರಿಂದ ನಾವೇನ್ ಮಾಡ್ಬೋದು, ಫ್ರಿಕ್ಷನ್ ಅನ್ನ ಕಡಿಮೆ ಮಾಡ್ಬೋದು. ಲೂಬ್ರಿಕೇಶನ್ ಮಾಡೋದ್ರಿಂದ ಫ್ರಿಕ್ಷನ್ ಅನ್ನ ನಾವೇನ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಸ್ಟ್ರೀಮ್ ಲೈನಿಂಗ್ ಮಾಡೋದ್ರಿಂದ ಫ್ರಿಕ್ಷನ್ ಅನ್ನ ನಾವೇನ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಇಮ್ಯಾಜಿನ್ ಮಾಡ್ಕೋರಿ, ನಮ್ಮ ಮೂವ್ ಹಿಂಗ್ ಚೂಪ್ ಇರಲಿಲ್ಲ, ಈಗ ಫ್ಲಾಟ್ ಇತ್ತಪ್ಪ ಅಂದ್ರೆ ಏನಕ್ಕಿತ್ತ, ಹಿಂಗ್ ಹೊಂಟು ಅಂದ್ರೆ ಗಾಳಿ ಹಿಂಗ ದೊಡ್ತಿತ್ತು. ಹೌದಾ? ಮೂವಿಂಗ್ ಶೇಪ್ ಹೆಂಗಿದೆ ಅಂದ್ರೆ ಈ ವಿಮಾನದ ಹಕ್ಕಿ, ನಾ ಹೇಳ್ತೀನಿ ಫಿಸಿಕ್ಸ್ ಅಂದ್ರೆ ಸ್ಟಡಿ ಆಫ್ ನೇಚರ್ ಅಂಡ್ ನ್ಯಾಚುರಲ್ ಫಿನಾಮಿನಾ. ಸೊ ಅದಕ್ಕೆ ನಮ್ ಸುತ್ತಮುತ್ತಲು ಏನಿರ್ತೈತಲ್ಲ, ಟೈಮ್ ಸಿಕ್ಕಾಗ ಏನ್ ಮಾಡ್ಬೇಕ, ಮಾತಾಡೋದನ್ನ ಮಾಡ್ಬಿಟ್ಟು ಅಬ್ಸರ್ವ್ ಮಾಡ್ಬೇಕು, ರೈಟ್? ಹಡಗದ ಶೇಪ್ ಮುಂದ್ಗಡೆ, ಹಕ್ಕಿ ಮುಂದ್ಗಡೆ ತುದಿ ಚೂಪು, ರೈಟ್? ಹಕ್ಕಿ, ವಿಮಾನದ ಮುಂದ್ಗಡೆ ಶೇಪು, ಕಾರು, ಬೈಕು, ಅವುಗಳ ಶೇಪ್ ಅಬ್ಸರ್ವ್ ಮಾಡಿದ್ರೆ ನೀವು ಫ್ರಂಟ್ ಪೋರ್ಷನ್ ಹೆಂಗಿರ್ತದೆ, ಫ್ಲಾಟ್ ಇರ್ತೈತಿ. ಫ್ಲಾಟ್ ಇರ್ತೈತ, ಸ್ವಲ್ಪ ಚೂಪ್ ಮಾಡಿರ್ತಾರ, ಹೌದಿಲ್ಲ? ಇದಕ್ಕೆ ಗಾಳಿ ಬರೋದು ಅದರಿಂದ ಏನಾಗ್ತಿರ್ತದ, ಡೈವರ್ಟ್ ಆಗ್ತೈತೆ ಅಂತಂದ್ರೆ. ಹಾಗಾಗಿ ದೇವರು ಏನ್ ಮಾಡ, ಮಗುನ ಈ ಚೂಪಿನ ನಾವ್ ಹಿಂಗೇನಾದ್ರು ನಡ್ಕೊಂತ ಹೊಂಟಿವಪ್ಪ ಅಂದ್ರೆ ಗಾಳಿ ಏನಾಗ್ತೈತಿ, ಇಲ್ಲಿಂದ ಬಂದು ಹಿಂಗ್ ಡಿವೈಡ್ ಆಗ್ತೈತಿ. ಅಂದ್ರೆ ಏರ್ ನಮ್ನ ಅಪೋಸ್ ಮಾಡೋದನ್ನ ರೆಡ್ಯೂಸ್ ಮಾಡ್ಬೇಕಂತ ಹೇಳಿ ಹಿಂಗ್ ಬಂದಿದ್ ಗಾಳಿ ಹಿಂಗ ಹತ್ತಪ್ಪ ಅಂದ್ರೆ, ಫ್ಲಾಟ್ ಹಿಂಗೇನಾದ್ರು ಇತ್ತಂದ್ರೆ ಮೂಗ ಈ ಏರಿಯಾಕ ಹತ್ತು ಗಾಳಿ ಏನಾಕಿತ್ತು, ಹಿಂಗಿತ್ತಂದ್ರೆ ಏರಿಯಾಕ್ ಜಾಸ್ತಿ ಆಕಿತ್ತು. ಅದನ್ನೇ ಶೇಪ್ ಹೆಂಗ್ ಮಾಡ್ಯಾರ ಅವರು, ಈ ತೆಗಿ ಮಾಡ. ಅವಾಗ ಏನಾಗ್ತೈತಿ, ಗಾಳಿ ಹಿಂಗ ಹೋಗ್ತೈತಿ. ಹಡಗದ ಮುಂದ್ಗಡೆ ಶೇಪ್ ಹಿಂಗಿರ್ತೈತಿ, ಮೀನಿಂಗ್ ಶೇಪ್ ಹೆಂಗಿರ್ತೈತಿ, ರೈಟ್? ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ರೀಮ್ ಲೈನಿಂಗ್ ಅಂತ ನಾವು ಕರಿತೀವಿ. ಏನಂತ ಹೇಳ್ತೀವಿ, ಸ್ಟ್ರೀಮ್ ಲೈನಿಂಗ್. ಲೈನ್ಸ್ ಹಿಂಗಿತ್ತಂದ್ರೆ ಏರ್ ಈ ಡೈರೆಕ್ಷನ್ಸ್ ನಲ್ಲಿ ಹಿಂಗ್ ಸರ್ಬಿಡ್ತೈತಿ, ಅಪೋಸಿಷನ್ಸ್ ಕಡಿಮೆ ಆಗ್ತೈತಿ. ಇದಕ್ಕೆ ನಾವು ಸ್ಟ್ರೀಮ್ ಲೈನಿಂಗ್ ಅಂತ ನಾವು ಕರಿತೀವಿ. ಈ ರೀತಿ ಮಾಡೋದ್ರಿಂದ ನಾವು ಫ್ರಿಕ್ಷನ್ ಡೇ ಟು ಡೇ ಲೈಫ್ ದಲ್ಲಿ ಫ್ರಿಕ್ಷನ್ಸ್ ನಾವೇನ್ ಮಾಡ್ಬೋದು, ಕಡಿಮೆ ಮಾಡ್ಕೋಬಹುದು. ಕಡಿಮೆ ಮಾಡೋದ್ರಿಂದ ನಮಗೆ ಲಾಸ್ ಆಗೋದು ಕಡಿಮೆ ಆಗ್ತೈತಿ. ಇಲ್ಲಪ್ಪ ಅಂತ ಹೇಳಿದ್ರೆ ಫ್ಲಾಟ್, ನೀವು ಬಸ್ ಅಥವಾ ದೊಡ್ಡ ದೊಡ್ಡ ವೆಹಿಕಲ್ಸ್ ಕಾರ್ ನೋಡಿದ್ರೆ ಅದ್ರ ಮುಂದ್ಗಡೆ ಶೇಪ್ ಹಿಂಗಿರ್ತೈತಿ, ಹೌದಾ? ಯಾವ್ದೋ ವೆಹಿಕಲ್ಸ್ ನೋಡ್ರಿ, ಆ ಮುಂದ್ಗಡೆ ಶೇಪ್ ಅನ್ನ ಸ್ವಲ್ಪ ಹಿಂಗ್ ಸ್ಲೋಪ್ ದಲ್ಲಿ ಇಟ್ಟಿರ್ತಾರೆ. ಕೇರ್ಫುಲ್ ಇಂದ ನೀವು ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ಅದು ಬಸ್ ಇರ್ಬೋದು, ಲಾರಿನ ಇರ್ಬೋದು, ಮುಂದ್ಗಡೆ ಶೇಪ್ ಅನ್ನು ಸ್ವಲ್ಪ ಈ ರೀತಿ ಇಟ್ಟಿರ್ತಾರೆ. ಯಾಕಂದ್ರೆ ಬಂದಂತ ಏರ್ ಹಿಂಗ್ ಹೋಗ್ಬಿಡ್ಲಿ, ಅಪೋಸಿಷನ್ಸ್ ಕಡಿಮೆ ಆಗ್ತೈತಿ ಅಂತ ಹೇಳಿ. ಮುಂದೆ ನೀವು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಗಾಡಿ ಹಿಂಗ್ ಪ್ಲಾಟ್ ಮಾಡಿದ್ರಿ ಗೊತ್ತಿರಲಿ, ರೈಟ್? ಸೊ ಇದಕ್ಕೆ ಶೇಪ್ ಹಂಗ್ ಮಾಡಕ್ಕೆ ಕಾರಣ ಏನು ಅಂತ ಹೇಳಿ, ಈ ಸ್ಪೋರ್ಟ್ಸ್ ವೆಹಿಕಲ್ಸ್ ನೋಡಿರೋ ಸ್ಪೋರ್ಟ್ಸ್ ಕಾರ್ ಹೆಂಗಿರ್ತೈತಿ, ಹೀಗೆ ಇರ್ತೈತಿ. ಅವ್ರು ಹೆಂಗಿರ್ತೈತ ಇಲ್ಲ, ಎಷ್ಟು ಸಾಧ್ಯ ಅಲ್ಲ ಅಷ್ಟು ಸ್ಟ್ರೀಮ್ ಲೈನಿಂಗ್ ಮಾಡ್ಕೊಂಡಿರ್ತಾರ. ಸ್ಪೋರ್ಟ್ಸ್ ಬೈಕ್ ಇರ್ಬೋದು, ಸ್ಪೋರ್ಟ್ಸ್ ಕಾರ್ ಇರ್ಬೋದು, ಬಿಕಾಸ್ ಟು ರೆಡ್ಯೂಸ್ ದಿ ಫ್ರಿಕ್ಷನ್, ಫ್ರಿಕ್ಷನ್ಸ್ ನ ರೆಡ್ಯೂಸ್ ಮಾಡಕ ಆ ರೀತಿ ಶೇಪ್ಸ್ ನ ಇಟ್ಕೊಂಡಿರ್ತಾರೆ, ರೈಟ್? ಸೊ ಹಾಗಾಗಿ ನೆಕ್ಸ್ಟ್ ಹೆಡಿಂಗ್ ಏನು, ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಫ್ರಿಕ್ಷನ್. ಇದನ್ನ ಎಕ್ಸಾಮ್ಸ್ ಗೆ ರಿಪೀಟೆಡ್ಲಿ ಕೇಳ್ಯಾರ. ಇದು ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಫ್ರಿಕ್ಷನ್, ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಫ್ರಿಕ್ಷನ್, ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಫ್ರಿಕ್ಷನ್, ಮೆಥಡ್ಸ್ ಆಫ್ ರೆಡ್ಯೂಸಿಂಗ್ ಫ್ರಿಕ್ಷನ್. ಒಂದನೇದು
by polishing the surfaces. By polishing the surfaces. By polishing the surfaces. Next, by using ball bearings. By using ball bearings. Next, by lubrication. By lubrication. Lubrication. By lubrication. By lubrications. Next, by streamlining. By streamlining. By streamlining. Right. ಇವೇನಿವು ಫ್ರಿಕ್ಷನ್ಸ್ ಅನ್ನ ರೆಡ್ಯೂಸ್ ಮಾಡಕ್ಕಿರೋ ಮೆಥಡ್ಸ್ ಇದು ನೆನಪಲ್ಲಿ, ರೈಟ್? ಸೊ ಹಾಗಾಗಿ ನಡೆದಾಡ್ಬೇಕಾದ್ರೆ ಏನು ಮಾಡ್ಬೇಕು? ಆಯಿಲ್ ಹಾಕೊಂಡು ನಡೆದಾಡ್ಬೇಕು. ಸರಿ, ಇದೇನಿದು ಫ್ರಿಕ್ಷನ್ಸ್ ಬಗ್ಗೆ ಇಷ್ಟು ಇನ್ಫಾರ್ಮೇಶನ್ಸ್ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಒನ್ ಈಸ್ ಸರ್ಕ್ಯುಲರ್ ಮೋಷನ್. Circular motion. Circular motion. Let's consider a particle which is making circular motion. This is a particle, right? This particle is having a velocity v. At this location, the direction of velocity is here, where v stands for what? The velocity of the particle. The magnitude of the velocity will not change, but the direction of velocity changes at every instant of time. Let's consider O is the center of this circle. From center to the point P, this is called radius. R ಅಂತ ನಾವು ಕರಿತೀವಿ, ಪೊಸಿಷನ್ ವೆಕ್ಟರ್ ಕೂಡ ಅಂತ ಹೇಳ್ತೀವಿ. ಇಲ್ಲಿ ನಾವು ಇದನ್ನ ರೇಡಿಯಸ್ ಅಂತ ಕರಿತೀವಿ. ರೈಟ್? ನಾವು ನೋಡಿದಾಗ ಪಾರ್ಟಿಕಲ್ ಇಲ್ಲಿತ್ತು, ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಪಾರ್ಟಿಕಲ್ ಈ ಪೊಸಿಷನ್ಸ್ ಬಂತಪ್ಪ ಅಂದ್ರೆ ಇಟ್ ಮೇಕ್ಸ್ ಸಮ್ ಆಂಗಲ್ ಥೀಟಾ ಅಟ್ ದಿ ಸೆಂಟರ್ ಆಫ್ ದಿಸ್ ಸರ್ಕಲ್. ದಟ್ ಆಂಗಲ್ ಇಸ್ ಕಾಲ್ಡ್ ಥೀಟಾ. ಹೌದಿಲ್ಲ? ದಿಸ್ ಇಸ್ ಕಾಲ್ಡ್ angular displacement. Here the theta stands for angular displacement. ಇದನ್ನ ನಾವು ಹೇಳ್ತೀವಿ angular displacement ಅಂತ ನಾವು ಕರಿತೀವಿ. ಅಂದ್ರೆ ಪಾರ್ಟಿಕಲ್ ಇಲ್ಲಿಂದ ಇಲ್ಲಿ ಮಟ್ಟ. At this location, the direction of velocity at this point. So this is the direction of velocity at this location. Next ನಾನು ಈ ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡಿದ್ರೆ ಈ ಪಾಯಿಂಟ್ ದಲ್ಲಿ ವೆಲಾಸಿಟಿ ಡೈರೆಕ್ಷನ್ ಈ ರೀತಿ ಬರ್ತಿದೆ. In circular motion, the magnitude of the velocity will not change, but the direction of velocity will change. A velocity is a which quantity? Vector quantity. Vector quantity ಅಂದ್ರೆ ಏನೇನು ಇರಬೇಕಾ? ಡೈರೆಕ್ಷನ್ ಇರಬೇಕಾ? ಮ್ಯಾಗ್ನಿಟ್ಯೂಡ್ ಇರಬೇಕು. ನೆನಪಿರಲಿ, ಅವು ಎರಡರಲ್ಲಿ ಯಾವ್ದಾದ್ರೂ ಒಂದು ಚೇಂಜ್ ಆದ್ರೂ ಕೂಡ ಆ ಕ್ವಾಂಟಿಟಿ ಚೇಂಜ್ ಆಗಕತ್ತೈತಿ ಅಂತ ಹೇಳ್ತೀವಿ ನಾವು. ಪಾಯಿಂಟ್ ಅರ್ಥ ಆಯ್ತಾ? ವೆಕ್ಟರ್ ಕ್ವಾಂಟಿಟಿ, ಹೌದಾ? ಇದರ ಹತ್ರ ಮ್ಯಾಗ್ನಿಟ್ಯೂಡ್ ಐತಿ, ಇನ್ನೊಂದು ಡೈರೆಕ್ಷನ್ ಕೂಡ ಐತಿ. ಹಾಗಾದ್ರೆ ಇವೆರಡರಲ್ಲಿ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಅಂದ್ರೆ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಈಗ 10 ಮೀಟರ್ ಪರ್ ಸೆಕೆಂಡ್ ದಲ್ಲಿ ಹೊಂಟಿತ್ತದು, ಇದ್ರ ವ್ಯಾಲ್ಯೂ ಏನಾಗ್ಬಾರ್ದು?
ಚೇಂಜ್ ಆಗಬಾರ್ದು. ಈ ಸರ್ಕ್ಯುಲರ್ ಮೋಷನ್ಸ್ ಅಲ್ಲಿ ಏನಾಗ್ತಾ ಇದೆ, ದ ವ್ಯಾಲ್ಯೂ ವಿಲ್ ರಿಮೇನ್ಸ್ ಸೇಮ್ ಬಟ್ ದ ಡೈರೆಕ್ಷನ್ ಚೇಂಜಸ್. ಡೈರೆಕ್ಷನ್ ಏನಾಗ್ತೈತಿ, ಚೇಂಜ್ ಆಗ್ತೈತಿ. ಹಿಂಗಾಯ್ತು ಅಂದ್ರೆ ನಾವೇನು ಹೇಳ್ತೀವಿ, ದ ವೆಲಾಸಿಟಿ ಇಸ್ ಚೇಂಜಿಂಗ್. ವೆಲಾಸಿಟಿ ಇಸ್ changing. So ಹಾಗಾದ್ರೆ the acceleration is nothing but what? Changing velocity with respect to time ಅಲ್ಲ. acceleration ಅಂದ್ರೆ ಏನು ಹೇಳ್ತೀರಾ, changing velocity with respect to time ಅಂತ ನಾವು ಕರಿತೀವಿ. ಹಾಗಾದ್ರೆ in this circular motion the direction of the velocity is changing in every instant of time. For example, fan. ಆ ಫ್ಯಾನ್ ಅದ ಒಂದು ಬ್ಲೇಡಿಗೆ ನಾವೇನಪ್ಪ ಅಂತ ಹೇಳಿದ್ರೆ ಒಂದು ಪೆನ್ ಅನ್ನ ಪರ್ಪೆಂಡಿಕ್ಯುಲರ್ ಆಗಿ ಕಟ್ಟಿದ್ವಿ ಅಂದ್ರೆ ಆ ಪೆನ್ ಏನಾಗ್ತೈತಿ, ಡೈರೆಕ್ಷನ್ಸ್ ಅನ್ನು ಪ್ರತಿ ಸೆಕೆಂಡ್ ಚೇಂಜ್ ಮಾಡ್ಕೊತಾನೆ ಇರ್ತೈತಿ. ಫಾರ್ ಎಕ್ಸಾಂಪಲ್ ದ ಸೆಕೆಂಡ್ ಹ್ಯಾಂಡ್ ನೀಡಲ್ ಇನ್ ಅವರ್ ವಾಚ್, ಹೌದಾ, ರೈಟ್. ಸೊ ಹಾಗಾದ್ರೆ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. when we get the change in velocity with respect to time, the change in velocity is towards the center of this circle. change in velocity direction ಎದರದ ಡೈರೆಕ್ಷನ್ ಆಗಿರ್ತೈತಿ, acceleration ಒಂದು ಡೈರೆಕ್ಷನ್ ಆಗಿರ್ತೈತಿ. ಹಾಗಾಗಿ the object is accelerating in circular motions. The object or a particle is having a accelerated motion and this acceleration is towards the center of the circle. Therefore this acceleration is called centripetal acceleration ಅಂತ ಕರೀತೀವಿ. ಇದು ನಿಮ್ಮದು 3ನೇ ಚಾಪ್ಟರ್ ಲಾಸ್ಟ್ ಕಾನ್ಸೆಪ್ಟ್ ಒಳಗಡೆ ಬರ್ತದೆ, ರೈಟ್. ಸೆಂಟ್ರಿಫಿಟಲ್ ಎಕ್ಸಲರೇಷನ್ಸ್ ಅಂದ್ರೆ ಒಂದು ಪಾರ್ಟಿಕಲ್ ಆಗಲಿ ಒಂದು ಆಬ್ಜೆಕ್ಟ್ ಆಗಲಿ ಸರ್ಕ್ಯುಲರ್ ಮೋಷನ್ ಅಥವಾ ರೊಟೇಷನಲ್ ಮೋಷನ್ ಮಾಡಕತ್ತಿಪ್ಪ ಅಂತ ಹೇಳಿದ್ರೆ ಅದಕ್ಕೆ ನಾವು ಎಕ್ಸಲರೇಟೆಡ್ ಮೋಷನ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಆ ಎಕ್ಸಲರೇಟೆಡ್ ಮೋಷನ್ಸ್ ಎಕ್ಸಲರೇಷನ್ ಯಾವುದ್ರ ಕಡೆ ಮುಖ ಮಾಡಿರ್ತೈತಿ, center of the circle ಕಡೆ ಇರ್ತೈತಿ ನೆನಪಲ್ಲಿ. if the particle is making a circular motion, it has an acceleration, right? The direction of that acceleration is towards the center of that circle. The direction of acceleration is towards the center of the circle, right? ಹಾಗಾದ್ರೆ if the particle is moving in a circular path, it must possess the centrifugal force. ಹಾಗಾದ್ರೆ ಒಂದು ವಸ್ತು ಇರಬಹುದು ಅಥವಾ ಒಂದು ಪಾರ್ಟಿಕಲ್ ಇರಬಹುದು, ಅದೇನಾದ್ರೂ ಸರ್ಕ್ಯುಲರ್ ಮೋಷನ್ ಅನ್ನ ಮಾಡಕತ್ತಿತ್ತಪ್ಪ ಅಂದ್ರೆ ಅದಕ್ಕೆ ಕಂಪಲ್ಸರಿಯಾಗಿ ಸೆಂಟ್ರಿಫಿಟಲ್ ಫೋರ್ಸ್ ಬೇಕು. ಆ ಸೆಂಟ್ರಿಫಿಟಲ್ ಫೋರ್ಸ್ ಅನ್ನ ನಾವು ನೇಚರ್ ದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಫೋರ್ಸ್ ಇಂದ ನಾವೇನ್ ಮಾಡ್ತೀವಿ, ಪಡಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನೇ ಹಿಂಗ್ ಹೊಂಟೀನಿ, ನಾ ಹಿಂಗ್ ಸ್ಟ್ರೇಟ್ ಹೊಂಟಾವ, ನಾ ಹಿಂಗ್ ಹೊರಡ್ಬೇಕಂದ್ರೂ ಕೂಡ ನನಗೆ ಸೆಂಟ್ರಿಫಿಟಲ್ ಫೋರ್ಸ್ ಬೇಕು. ಹಾಗಾದ್ರೆ ನಾ ಯಾರ ಕಡೆ ತಗೊಳಕತ್ತೀನಿ ಅದನ್ನ, ನನ್ನ ಕಾಲಿನೆಲ್ಲ ಅಂಟಾವ, ಹೌದಾ. ಸಾಲಿಡ್ ಕಾಂಟ್ಯಾಕ್ಟ್ ಅದ್ರಲ್ಲಿ ಯಾವ ಬರ್ತೈತಿ ಫೋರ್ಸ್, ಫ್ರಿಕ್ಷನಲ್ ಫೋರ್ಸ್. ಹಾಗಾದ್ರೆ ನಾವು ನಡೆದಾಡಬೇಕಾದ್ರೆ ನಾವು ಹಿಂಗ್ ಟರ್ನ್ ಆಗ್ಬೇಕಂದ್ರೆ ನಮಗೆ ಸೆಂಟ್ರಿಫಿಟಲ್ ಫೋರ್ಸ್ ಬೇಕು. ಆ ಸೆಂಟ್ರಿಫಿಟಲ್ ಫೋರ್ಸ್ ಅನ್ನ ನಾವು ಫ್ರಿಕ್ಷನ್ ಇಂದ ಇಸ್ಕೊಳಕತ್ತೀವಿ. ಇದರಿಂದ ಫ್ರಿಕ್ಷನ್ಸ್ ನೆನ್ಪಿಟ್ಕೊಂಡ್ಬಿಡ್ರಿ. ಇದು ಪಾರ್ಟಿಕಲ್ ಕರ್ವ್ಡ್ ಪಾತ್, ಸರ್ಕ್ಯುಲರ್ ಪಾತ್ ದಲ್ಲಿ ಬರ್ಬೇಕಂದ್ರೆ ಅದಕ್ಕೆ ಏನ್ ಬೇಕು, ಸೆಂಟ್ರಿಫಿಟಲ್ ಫೋರ್ಸ್ ಬೇಕು ನೆನಪಲ್ಲಿ. ಆ ಸೆಂಟ್ರಿಫಿಟಲ್ ಫೋರ್ಸ್ ನಾವು ಬೇರೆ ಬೇರೆ ಫೋರ್ಸ್ ದಿಂದ ನಾವು ಪಡಿತೀವಿ. ಈಗೇನೋ ನಾನು ಆರಾಮಾಗಿ ಸ್ಲೋ ಆಗಿ ನಾನು ನಡ್ಕೊಂತ ಹೊಂಟೀನಿ, ಹಾಗಾಗಿ ನನಗೆ ಸೆಂಟ್ರಿಫಿಟಲ್ ಫೋರ್ಸ್ ಬಳಬೇಕಂದ್ರೆ ಫ್ರಿಕ್ಷನ್ ಇಂದ ನಾ ಏನ್ ಮಾಡ್ತೀನಿ, ಸೆಂಟ್ರಿಫಿಟಲ್ ಫೋರ್ಸ್ ಅನ್ನ ಪಡೆದು ಹೊಳ್ತೀವಿ. ಅದೇ ಓಡಿ ಹೋಗ್ಬೇಕಾದ್ರೆ ಮನೆ ಬಿಟ್ಟಲ್ಲ, ಈ ಗ್ರೌಂಡ್ ಒಳಗಡೆ ಈ ಕರ್ವಿಂಗ್ ಒಳಗಡೆ ಓಡ್ಬೇಕಂದ್ರೆ ಸ್ವಲ್ಪ ಅವ್ರು ಕೇರ್ಫುಲ್ ಇಂದ ಅಬ್ಸರ್ವ್ ಮಾಡಿದ್ರೆ ಅವ್ರದೊಂದು ಭುಜ ಸ್ವಲ್ಪ ಹಿಂಗೆ ಬೆಂಡ್ ಆಗಿರ್ತದೆ. ಖೋಖೋ ಗೀಕೋ ಆಡ್ಬೇಕಾದ್ರೆ ಕಂಬದ ಹತ್ರ ಹೊಳಬೇಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಬೆಂಡ್ ಆಗಿ ಹೊಳ್ತೀವಿ, ಸ್ಟ್ರೇಟ್ ಹಿಡ್ಕೊಂಡು ಹಿಂಗೆ ಒಳಗೆ ಹೋಗಿ ಅಬ್ಸರ್ವ್ ಮಾಡಿರ. ಸೆಂಟ್ರಿಫಿಟಲ್ ಫೋರ್ಸ್ ಸಿಗಲಿಲ್ಲ ಅಂದ್ರೆ ನೀವು ಟರ್ನ್ ಆಗಿ ಹೋಗಿಲ್ಲ, ಸೀದಾ ಬೇರೆ ಗ್ರೌಂಡಿಗೆ ಹೋಗಿರ್ತೀರಿ. ಮಳೆಗಾಲದಾಗ ಆಡ್ಬೇಕಾದ್ರೆ ಖೋಖೋ ಮಜಾ ಇರ್ತೈತೆ. ಕಂಬ ಹೊಳಬೇಕಾದ್ರೆ ಕರೆಕ್ಟ್ ನಾವು ಹೊಳಬೇಕಂದ್ರೆ ನಮ್ಗೆ ಏನ್ ಬೇಕು, ಸೆಂಟ್ರಿಫಿಟಲ್ ಫೋರ್ಸ್ ಬೇಕು. ಹಾಗಾಗಿ ನಾವು ಕಂಬ ಹಿಡಿತೀವಿ, ಕಾಲಿಂದನೂ ಫ್ರಿಕ್ಷನ್ ಸಿಗ್ತೈತಿ, ಕಂಬದಿಂದನೂ ಕೂಡ ಫ್ರಿಕ್ಷನ್, ಟೆನ್ಷನ್ ಅವೆಲ್ಲ ನಮ್ಗೆ ಏನ್ ಮಾಡ್ತಾವ, ನಮಗ್ ಬೇಕಾಗಿರೋ ಸೆಂಟ್ರಿಫಿಟಲ್ ಫೋರ್ಸ್ ನ ಕೊಡ್ತೈತಿ. ಅದಲ್ಲದೆ ನಾವ್ ಏನ್ ಮಾಡ್ತೀವಿ, ಬಾಡಿನ ಸ್ವಲ್ಪ ಹಿಂಗ್ ಬೆಂಡ್ ಮಾಡ್ತೀವಿ ಕಾರ್ನರ್ ದಲ್ಲಿ ಬಿಡ್ಬೇಕಂದ್ರೆ. ಈಗ ಇಲ್ಲಿಂದ ಓಡಾಡ್ಕೋಂತ ಹಿಂಗ್ ಹೋಗ್ಬೇಕಂದ್ರೆ, ಹಿಂಗ್ ಹೊಳ್ಬೇಕಂದ್ರೆ ಹಿಂಗ್ ಹೊಳ್ತೀವಿ, ಸ್ವಲ್ಪ ಬೆಂಡ್ ಮಾಡ್ತೀವಿ.
ಎದಕ್ಕೆ ಬೆಂಡ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಫ್ರಿಕ್ಷನಲ್ ಫೋರ್ಸ್ ಇಂದ ನಮಗೆ ಸೆಂಟ್ರಿಫಿಟಲ್ ಫೋರ್ಸ್ ಸಿಗಾಕತೈತಿ, ಬಟ್ ನಮಗೆ ಸಾಕಾಗ್ತಾ ಇಲ್ಲ. ಹಾಗಾಗಿ ನಾವು ಗ್ರಾವಿಟಿನ ಕೇಳ್ತೀವಿ. ಗ್ರಾವಿಟೇಷನಲ್ ಇದೆಯಲ್ಲ ಫೋರ್ಸ್, ನೀನೊಂಚೂರು ಕೊಡಪ್ಪ ನನಗ ಸೆಂಟ್ರಿಫಿಟಲ್ ಫೋರ್ಸ್ ಅಂದ್ರೆ ನಾ ಏನ ಈಸಿಲಿ ನಾನು ಟರ್ನ್ ಆಗ್ತೀವಿ ಅಂತ ಹೇಳ್ತೀವಿ. ಅದಕ್ಕೆ ಕರ್ವಿಂಗ್ ಒಳಗಡೆ ವೆಹಿಕಲ್ ಸ್ವಲ್ಪ ಹಿಂಗ್ ಬೆಂಡ್ ಆಗಿ ಹೋಗುತ್ತೆ ಅನಿಸ್ತಿರ್ತ ನಮಗೆ. ಘಾಟ್ ಸೆಕ್ಷನ್ಸ್ ಒಳಗಡೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಕರ್ವಿಂಗ್ ಇದ್ದಲ್ಲೇ ಒಂದು ಸೈಡ್ ರೋಡ್ ಅನ್ನ ಎಬ್ಸಿರ್ತಾರ, ಒಂದು ಸೈಡ್ ರೋಡ್ ಅನ್ನ ಇಳಿಸಿರ್ತಾರ. ಅದ್ರ ಮೇಲೆ ಗಾಡಿ ಮಾಡ್ತಪ್ಪ ಅಂದ್ರೆ ಗಾಡಿನೂ ಸ್ವಲ್ಪ ಹಿಂಗ್ ಬೆಂಡ್ ಆಗಿರುತ್ತೆ ಅನಿಸ್ತಿರ್ತೈತೆ ನಮ್ಗೆ. ಬೈಕ್ ಈಗ ಕರ್ವಿಂಗ್ ಒಳಗಡೆ ಸ್ಪೋರ್ಟ್ಸ್ ಬೈಕ್ ನೋಡಿರಲ್ಲ, ಕರ್ವಿಂಗ್ ಒಳಗಡೆ ಹೊಳಬೇಕಾದ್ರೆ ಅವ್ರು ಸ್ಟ್ರೈಟ್ ಹಿಂಗ ಕೂತ ಹಿಂಗ್ ಹೊಡೆದಿರ್ತಾರಲ್ಲ, ಅಬ್ಸರ್ವ್ ಮಾಡಿಲ್ಲ? ಏನಕ್ಕರ ಬೆಂಡ್ ಆಕಾರ ನೆನಪಲ್ಲಿ. ಗಾಳಿ ರೋಡಿಗೆ ಹತ್ತಿದೆ, ಫ್ರಿಕ್ಷನ್ ಸಿಗ್ತಾ ಇದೆ, ಫ್ರಿಕ್ಷನ್ ಪ್ರೊವೈಡ್ ಮಾಡ್ತಾ ಇದೆ ಸೆಂಟ್ರಿಫಿಟಲ್ ಫೋರ್ಸ್, ಅದು ಸಾಕಾಗಂಗಿಲ್ಲ. ಹಾಗಾಗಿ ಬಾಡಿನ ಈ ತರ ಲೀಡ್ ಮಾಡ್ತಾರೆ, ಬೆಂಡ್ ಮಾಡ್ತಾರೆ. ಬೆಂಡ್ ಮಾಡೋದ್ರಿಂದ ಗ್ರಾವಿಟಿ ನಮಗೂ ಏನ್ ಕೊಡ್ತೈತಿ? ಸೆಂಟ್ರಿಫಿಟಲ್ ಫೋರ್ಸ್ ಕೊಡ್ತೈತಿ. ಫ್ರಿಕ್ಷನಲ್ ಫೋರ್ಸ್, ಗ್ರಾವಿಟೇಷನಲ್ ಫೋರ್ಸ್, ಎರಡು ಫೋರ್ಸ್ ಕೂಡಿ ನಮ್ಮನ್ನ ಏನ್ ಮಾಡ್ತೈತಿ? ಆ ಕರ್ವ್ಡ್ ಪಾತನ್ನ ದಾಟುವಂಗ ಮಾಡ್ತೈತಿ. ನೆನಪಿ, ಟೂ ವೀಲರ್ ಹೌದಿಲ್ಲ, ಆರಾಮಾಗಿ ಏನ್ ಮಾಡ್ತೀವಿ ನಾವು ಅದನ್ನ ಕರ್ವ್ ಅಂತಂದ್ರೆ ಬೆಂಡ್ ಮಾಡಿ ಹೊಡಿತೀವಿ. ಕಾರ್ಗಿರಾದ್ರೆ ಎರಡು ಗಾಲಿ ಮೇಲೆ ಎಬ್ಸ್ತವೆ. ಹೆಂಗೆ ಕಾರು, ಬಸ್ ಗಿಸ್ ಟರ್ನ್ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಫ್ರಿಕ್ಷನ್ ಬೇಕು, ಗ್ರಾವಿಟೇಷನಲ್ ಫೋರ್ಸ್ ಬೇಕು. ಫ್ರಿಕ್ಷನ್ ಕೊಡು ಸೆಂಟ್ರಿಫಿಟಲ್ ಫೋರ್ಸ್ ಸಾಕಾಗ್ಲಿಲ್ಲ ಅಂದ್ರೆ ನಾವು ಗ್ರಾವಿಟಿ ತಗೋತೀವಿ, ಗ್ರಾವಿಟಿದಿಂದ ಸೆಂಟ್ರಿಫಿಟಲ್ ಫೋರ್ಸ್ ಅನ್ನ ಪಡಿತೀವಿ. ನೆನಪಿರ್ಲಿ, ಗ್ರಾವಿಟಿ ನಮಗ್ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ನಾವೇನ್ ಬಾಡಿ ಏನ್ ಮಾಡ್ಬೇಕ? ಬೆಂಡ್ ಮಾಡ್ಬೇಕಾಕೈತಿ. ಬಸ್ ಗಿಸ್ ಹಂಗ ಏನಾದ್ರು ಎಡಗಾಲಿ ಮೇಲೆ ಎಬಿಸಿ ಹೊಡಾಕೈತಿ ಅಂದ್ರ ನೀ ಮುಂದೆ ಹೋಗಪ್ಪ, ಆಮೇಲೆ ಬಂದ ಹತ್ತನೆ ಅಂತ ಹೇಳ್ತೀವಿ ನಾವು. ಆಗಂಗಿಲ್ಲ, ಹೆವಿ ವೆಹಿಕಲ್ಸ್ಗೆ ಕಷ್ಟ ಆಕೈತಿ ಅದು. ಹಾಗಾಗಿ ಏನ್ ಮಾಡ್ತೀವಿ ನಾವು? ಬ್ಯಾಂಕಿಂಗ್ ಆಫ್ ರೋಡ್ ಅಂತ ಹೇಳ್ತೀವಿ, ಮಾಡ್ತೀವಿ. ರೋಡ್ ಎರಡು ಎಡ್ಜ್ ಇರ್ತಾವಲ್ಲ, ಆ ಎರಡು ಎಡ್ಜ್ ದಲ್ಲಿ ಔಟರ್ ಎಡ್ಜ್ ನ ನಾವು ಇನ್ನರ್ ಎಡ್ಜ್ ಕಿನ್ನ ಸ್ವಲ್ಪ ಲಿಫ್ಟ್ ಮಾಡ್ತೀವಿ. ಲಿಫ್ಟ್ ಮಾಡಿ ಈ ತರ ಸ್ಲೋಪ್ ದಲ್ಲಿ ರೋಡ್ ಅನ್ನ ಮಾಡಿರ್ತಾರೆ. ಈ ಘಾಟ್ ಸೆಕ್ಷನ್ಸ್ ಒಳಗಡೆ ಎಲ್ಲಿ ಕರ್ವಿಂಗ್ ಇರ್ತಿತ್ತಲ್ಲ, ಯಾವ ರೋಡ್ ಮಾಡೋ ಇಂಜಿನಿಯರ್ ಕರೆಕ್ಟ್ ಆಗಿ ಸೈನ್ಸ್ ಕಲ್ತಿರ್ತಾರಲ್ಲ, ರೈಟ್, ಅಂತಲ್ಲಿ ಹೋಗಿ ಅಬ್ಸರ್ವ್ ಮಾಡ್ರಿ, ಅವ್ರು ಏನ್ ಮಾಡಿರ್ತಾರ? ಕರ್ವಿಂಗ್ ನ ಕರೆಕ್ಟ್ ಆಗಿ ಮಾಡಿರ್ತಾರ. ಅಲ್ಲಿ ಹೊಳಬೇಕಂದ್ರೆ ಒಂದ್ ಸೈಡ್ ರೋಡ್ ಏನ್ ಮಾಡ್ತಾರ? ರೈಸ್ ಮಾಡಿರ್ತಾರ, ಇನ್ನೊಂದ್ ಸೈಡ್ ರೋಡ್ ಅನ್ನ ಡೌನ್ ಇರ್ತಿತ್ತ. ಅದನ್ನ ನಾವು ಬ್ಯಾಂಕಿಂಗ್ ಆಫ್ ರೋಡ್ ಅಂತ ನಾವು ಕರಿತೀವಿ. ಬ್ಯಾಂಕಿಂಗ್ ಆಫ್ ರೋಡ್ ಅಂತ ನಾವು ಕರಿತೀವಿ. ನೆನಪಲ್ಲಿ, the next concept is that is the banking of road. Before that we should understand the circular motions and the terms which we used in circular motions. Here the theta stands for what? Angular displacement. Omega stands for angular velocity and alpha stands for angular acceleration. ಇವೆಲ್ಲ ಇವು rotational motions ದಲ್ಲಿ ಬರ್ತಕ್ಕಂತಹ ಟರ್ಮ್ಸ್. ಲೀನಿಯರ್ ಮೋಷನ್ಸ್ ಒಳಗಡೆ ನೀವು ಡಿಸ್ಟೆನ್ಸ್, ಡಿಸ್ಪ್ಲೇಸ್ಮೆಂಟ್, ಸ್ಪೀಡ್, ವೆಲಾಸಿಟಿ ಕಲ್ತಿರಲ್ಲ. ಇವೆಲ್ಲ ನೀವು ಲೀನಿಯರ್ ಮೋಷನ್ಸ್ ಗೆ ರಿಲೇಟೆಡ್ ಇರತಕ್ಕಂತ ಟರ್ಮ್ಸ್. ಹಂಗೆ ಸರ್ಕ್ಯುಲರ್ ಮೋಷನ್ ಬಂತಂದ್ರೆ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್, ಆಂಗುಲರ್ ವೆಲಾಸಿಟಿ, ಆಂಗುಲರ್ ಆಕ್ಸಲರೇಷನ್ಸ್, ಈ ಟರ್ಮ್ಸ್ ನೆಲ್ಲ ನಾವು ಯೂಸ್ ಮಾಡ್ತೀವಿ. ರೈಟ್, ಇಲ್ಲಿಗೆ ಬರೋಣ. ಹಾಗಾದ್ರೆ ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗಕತ್ತಿತ್ತಂದ್ರೆ ಅದರ ಹತ್ರ ಸೆಂಟ್ರಿಫಿಟಲ್ ಎಕ್ಸಲರೇಷನ್ ಇರ್ತೈತಿ. ಆ ಸೆಂಟ್ರಿಫಿಟಲ್ ಎಕ್ಸಲರೇಷನ್ಸ್ ನಾವು v² ಅಪಾನ್ r ಅಂತ ಕರಿತೀವಿ. ಇಲ್ಲಿ ನೀವು ಸ್ಮಾಲ್ r ಅನ್ನು ತಗೋರಿ, ಕ್ಯಾಪಿಟಲ್ R ಅನ್ನು ತಗೋರಿ. ಸೆಂಟ್ರಿಫಿಟಲ್ ಎಕ್ಸಲರೇಷನ್ ಅದ ಎಕ್ಸ್ಪ್ರೆಷನ್ ಏನು? AC is equal to v² upon r ಅಂತ ನಾವು ಕರಿತೀವಿ. We have the expression of Newton's second law, F is equal to ma. ಸೊ ಹಾಗಾದ್ರೆ m a ಇದ ಜಾಗದೊಳಗಡೆ v² upon r. This is what? Centrifugal force. Centrifugal force. ಒಂದು ಕಲ್ಲಿಗೆ ದಾರ ಕಟ್ಟಿ ಹಿಂಗ್ ತಿರುಗಿಸಕತ್ತಿರಪ್ಪ ಅಂತ ಹೇಳಿದ್ರೆ, ಕಲ್ಲಿಗೇನೋ ದಾರ ಕಟ್ಟಿ ಹಿಂಗ್ ತಿರುಗಿಸಾಕತ್ತಿರಂದ್ರೆ ಈ ಎರಡು ಕೈ ಹಿಡಿದು ಇದ್ರ ಕುದ್ರ ಹಿಂಗ ಏನಂತ ಹೇಳ್ತೀರ ಅದಕ್ಕೆ? ನಾವು ಸಣ್ಣದೆಲ್ಲ ಆಡ್ತಿದ್ವಿ ನಾವೆಲ್ಲ, ಹಳ್ಳಿ ಪಕ್ಕ ನಮ್ದು ಹಳ್ಳಿ, ಆ ಕಡೆ ಈ ಕಡೆ ಇದ್ರ ಮೊದಲ ಕೈ ಹಿಡ್ಕೊಂಡ ಪ್ರೈಮರಿ ಇದ್ದಾಗ ಆಡಿದ್ರಲ್ಲ. ಆಡ್ಬೇಕಾದ್ರೆ ನಮ್ಮ ಈ ಮಸಲ್ಸ್ ಯಾರೋ ಈಗ ಒಳಗಡೆ ಜಗ್ತೋಗುತ್ತೆ ಅನಿಸ್ತೈತೆ.
ಸೆಂಟ್ರಿಫಿಟಲ್ ಫೋರ್ಸ್. ಸೆಂಟ್ರಿಫಿಟಲ್ ಫೋರ್ಸ್ ಅಂದ್ರೆ ಯಾರೋ ಒಳಗೆ ಜಗ್ದಾಗ ಆಗ್ತೈತಿ, ಒಂದು ವಸ್ತುನ ಯಾರೋ ಪುಷ್ ಮಾಡ್ತಾರ ಫುಲ್ ಮಾಡ್ತಾರ ಅಂದ್ರೆ ಫೋರ್ಸ್ ಅಂತ ನಾವು ಕರಿತೀವಿ. ಹಾಗಾದ್ರೆ ಆ ಸಿಚುವೇಶನ್ಸ್ ಅಲ್ಲಿ ಬರ್ತಕ್ಕಂಥ ಫೋರ್ಸ್ ನಾವು ಹೇಳ್ತೀವಿ ಸೆಂಟ್ರಿಫಿಟಲ್ ಫೋರ್ಸ್ ಅಂತ ನಾವು ಕರಿತೀವಿ. ಈಗ ಕಲ್ಲಿಗೆ ಒಂದು ದಾರ ಕಟ್ಟಿ ನಾವು ತಿರುಗಿಸಕಂತಂದ್ರೆ ನಾವು ತಿರುಗಿಸಕಂತ ಕಲ್ಲಿನ ಯಾರೋ ಒಳಗೆ ಜಗ್ಗೋದು ಅನಿಸ್ತಿರಲಿಲ್ಲ, ಅದಕ್ಕೆ ನಾವು ಹೇಳ್ತೀವಿ ಸೆಂಟ್ರಿಫಿಟಲ್ ಫೋರ್ಸ್. ಅದರ ಎಕ್ಸ್ಪ್ರೆಷನ್ ಏನು? mv² upon r mv² upon r. ಬರೋದಾ? ಇದಕ್ಕೆ ಸೆಂಟ್ರಿಫಿಟಲ್ ಫೋರ್ಸ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಬ್ಯಾಂಕಿಂಗ್ ಆಫ್ ರೋಡ್ ಅಂತ ಅಂತೀವಿ. ಬ್ಯಾಂಕಿಂಗ್ ಆಫ್ ರೋಡ್, ಬ್ಯಾಂಕಿಂಗ್ ಆಫ್ ರೋಡ್ಸ್, banking of road, banking of road, to provide necessary centrifugal force, banking of road, to provide necessary centrifugal force, to provide necessary centrifugal force, to provide necessary centrifugal force to a vehicle, to provide necessary centrifugal force to a vehicle on a curved road, on a curved road. The outer edge of the road is, the outer edge of the road is, the outer edge of the road is suitably raised, outer edge of the road is, outer edge of the road is suitably raised above the inner edge, the outer edge of the road is suitably raised above the inner edge. This process is called banking of road anta ನಾವು ಕರೀತೀವಿ. banking of road. banking of road. ಸೊ ಅಂದ್ರೆ ವೆಹಿಕಲ್ಸ್ ಏನಿದೆಯಲ್ಲ, ವೆಹಿಕಲ್ ಏನಾಗ್ಬೇಕಂದ್ರೆ ಈಗ ಡಸ್ಟರ್ ಇದು ವೆಹಿಕಲ್ ಎಲ್ಲಿಂದ ಈ ವೆಹಿಕಲ್ ಹಿಂಗ್ ಬಂದ ಹಿಂಗ್ ಹೊಳಬೇಕು, ರೈಟ್? ಯಾವ ಕಡೆ? ಲೆಫ್ಟ್ ಸೈಡ್ ಹೊಳಬೇಕು, ರೈಟ್? ಸೊ ಹಾಗಾದ್ರೆ ಲೆಫ್ಟ್ ಸೈಡ್ ಹೊಳಬೇಕಪ್ಪ ಅಂತ ಹೇಳಿದ್ರೆ ಈ ವೆಹಿಕಲ್ ಲೆಫ್ಟಿಗೆ ಬರ್ತಕ್ಕಂತಹ ಎಡ್ಜ್ ನಾವು ಇನ್ನರ್ ಎಡ್ಜ್ ಅಂತ ಕರಿತೀವಿ, ರೈಟಿಗೆ ಇರೋದನ್ನ ಔಟರ್ ಎಡ್ಜ್ ಅಂತ ಕರಿತೀವಿ. ನೆನಪಲ್ಲಿ ಸಪೋಸ್ ಏನಾದ್ರೂ ಇದು ರೈಟಿಗೆ ಹೊಳಬೇಕಾಗಿತ್ತಂದ್ರೆ ರೈಟ್ ಸೈಡ್ ಇನ್ನರ್ ಎಡ್ಜ್ ಆಗ್ತೈತಿ, ಲೆಫ್ಟ್ ಸೈಡ್ ಔಟರ್ ಎಡ್ಜ್ ಆಗ್ತೈತಿ, ರೈಟ್? ಸೊ ಹಾಗಾದ್ರೆ ವೆಹಿಕಲ್ ಯಾವ ಕಡೆ ಹೊಳಬೇಕು? ಫಸ್ಟ್ ಈಗ ಲೆಫ್ಟ್ ಸೈಡ್ ಹೊಳಬೇಕು, ಹೌದಾ? ಲೆಫ್ಟ್ ಸೈಡ್ ಇದು ಹಿಂಗ್ ಹೊಳಬೇಕಾದ್ರೆ ಇದಕ್ಕೆ ಸೆಂಟ್ರಿಫಿಟಲ್ ಫೋರ್ಸ್ ಬೇಕು. ಇದರದ್ದು ಗಾಳಿ ರೋಡಿಗೆ ಟಚ್ ಇದೆ, ಫ್ರಿಕ್ಷನಲ್ ಫೋರ್ಸ್ ನಮಗೆ ಸೆಂಟ್ರಿಫಿಟಲ್ ಫೋರ್ಸ್ ಕೊಡಾಕತೈತಿ, ಅದು ಸಾಕಾಗೋಗಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ರೋಡ್ ಏನಿದೆಯಲ್ಲ, ದಿಸ್ ಇಸ್ ದ ಪ್ಲೇನ್ ರೋಡ್ ಅಂತ ನಾವು ಕರಿತೀವಿ. ಇದು ಇನ್ನರ್ ಎಡ್ಜ್, ಇದು ಔಟರ್ ಎಡ್ಜ್. ಈ ಔಟರ್ ಎಡ್ಜ್ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಈ ರೀತಿ ರೈಸ್ ಮಾಡ್ತೀವಿ. ಇದನ್ನ ಎಷ್ಟು ರೈಸ್ ಮಾಡಬೇಕು ಅನ್ನೋದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡ್ತೀವ ನಾವು. ರೈಸ್ ಮಾಡೋಣ ಅಂತೇಳಿ ಹಿಂಗ್ ಮಾಡಿ ಹಿಂಗಿಟ್ಟ ಇದ್ರ ಮೇಲೆ ಗಾಡಿ ಓಡಿಸಂದ್ರೆ ಅಲ್ಲೇ ಜರದ್ ಬಂದು ಬರ್ತದೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು, ಔಟರ್ ಎಡ್ಜ್ ನ ಸುಟೇಬಲ್ ಹೈಟಿಗೆ ನಾವು ರೈಸ್ ಮಾಡುವಂತ ಪ್ರೋಸೆಸ್ಗೆ ಏನಂತ ಹೇಳ್ತೀವಿ, ಬ್ಯಾಂಕಿಂಗ್ ಆಫ್ ರೋಡ್ ಅಂತ ನಾವು ಕರಿತೀವಿ. ಬ್ಯಾಂಕಿಂಗ್ ಆಫ್ ರೋಡ್. ಈಗ ಇಷ್ಟು ನಾವು ರೈಸ್ ಮಾಡಿದೀವಪ್ಪ ಅಂತ ಹೇಳಿದ್ರೆ ಇದ್ರ ಮೇಲ್ಗಡೆ ನೀವು ಹಿಂದಿಂದ ತೊಡಿದ್ರೆ ಇದು ರೈಸ್ ಮಾಡಿದ್ರೆ ಈ ವೆಹಿಕಲ್ ಬೆಂಡ್ ಆದ್ರ ಬಗ್ಗೆ ಅನಿಸ್ತೈತೆ ಅನ್ಸಂಗಿಲ್ಲ. ದಟ್ ಬೆಂಡಿಂಗ್, ರೈಟ್, that helps us to get the required centrifugal force from the gravitational force. ಈ ತರ ನಮಗೆ ವೆಹಿಕಲ್ ಬೆಂಡ್ ಆದ್ರ ಗತಿ ಅನಿಸ್ತೈತೆ ನಮಗೆ, ರೈಟ್? ಅಂದ್ರೆ ಗಾಲಿ ಮೇಲೆ ಬಿಸಿ ಹೊಡಿಯೋ ಅವಶ್ಯಕತೆ ಬರೋಂಗಿಲ್ಲ.
ಅದಕ್ಕೆ ನಾವೇನ್ ಮಾಡ್ತೀವಿ, ಬ್ಯಾಂಕಿಂಗ್ ಆಫ್ ರೋಡ್ ಮಾಡ್ತೀವಿ. ಬೈಕ್ ಆದ್ರೆ ಪ್ರಾಬ್ಲಮ್ ಇಲ್ಲ. ಬೈಕ್ ಅಥವಾ ಸೈಕಲ್ ಇತ್ತಂದ್ರೆ ಹಿಂಗ್ ಹೋಗ್ತಕ್ಕಂಥ ಆಬ್ಜೆಕ್ಟ್ ಅನ್ನು ನಾವೇನ್ ಮಾಡ್ತೀವಿ, ಹಿಂಗ್ ಬೈಂಡ್ ಮಾಡಿ ಓಡಿಸ್ಕೊಂಡ್ಬಿಡ್ತೀವಿ. ಬಟ್ ಬಸ್ಸು, ಲಾರಿ, ಕಾರು, ಸೊ ಅದ್ರ ಸಂಬಂಧ ನಾವೇನ್ ಮಾಡ್ತೀವಿ, ಬ್ಯಾಂಕಿಂಗ್ ಆಫ್ ರೋಡ್ ಅನ್ನ ಮಾಡ್ಕೋತೀವಿ. ಹಾಗಾದ್ರೆ ಈ ಬ್ಯಾಂಕಿಂಗ್ ಆಫ್ ರೋಡ್ ಮೇಲ್ಗಡೆ ಗಾಡಿ ಮ್ಯಾಕ್ಸಿಮಮ್ ಎಷ್ಟು ಸ್ಪೀಡ್ನಾಗ ಹೋಗ್ಬೋದು? ಸ್ಟ್ರೇಟ್ ಪ್ಲೇನ್ ರೋಡ್ ಇತ್ತಪ್ಪ ಅಂತ ಹೇಳಿದ್ರೆ, ಸ್ಟ್ರೇಟ್ ಏನೋ ಹಾರಿಜಾಂಟಲಿ ಪ್ಲೇನ್ ರೋಡ್ ಐತೆ ನಮಗೆ, ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಆ ಕಂಪ್ನಿದವರು ಅದ್ರದ್ದು ಎಷ್ಟು ಕೆಪಾಸಿಟಿ ಕೊಟ್ಟಲ್ಲ ಅಷ್ಟು ಓಡಿಸ್ಬೋದು ನಾವು. ಹೌದಾ? ಅಷ್ಟು ಸ್ಪೀಡ್ನಾಗ ನಾವು ಕರ್ವಿಂಗ್ನಾಗ ಯಾಕಂದ್ರೆ ಅಂತ ರೋಡ್ಗಳೊಳಗಡೆ ಮ್ಯಾಕ್ಸಿಮಮ್ ಸ್ಪೀಡು ಎಷ್ಟು ಹೋಗಬಹುದು, ಯಾವ್ದಾವ್ದ್ರ ಮೇಲೆ ಡಿಪೆಂಡ್ ಇರ್ತೈತಿ ಅನ್ನೋದನ್ನ ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ ನಾವಿಲ್ಲಿ ಬ್ಯಾಂಕಿಂಗ್ ಆಫ್ ರೋಡ್. ಆ ಕರ್ವಿಂಗ್ ಇದಲ್ಲೇ ಬೋರ್ಡ್ ಹಾಕಿರ್ತಾರ, 30 ಹೋಗಪ್ಪ ಮನಿ ಮುಟ್ತಿದೆ ಅಂತ ಹೇಳಿ. ಅದಕ್ಕೆ ಜಾಸ್ತಿ ಹೋದ್ವಿಪ್ಪ ಅಂತ ಹೇಳಿದ್ರೆ ಸೆಂಟ್ರಿಫಿಟಲ್ ಫೋರ್ಸ್ ಸಿಗೋಂಗಿಲ್ಲ ನೆನಪಲ್ಲಿ. ಕರ್ವಿಂಗ್ ದೊಳಗಡೆ ವೆಹಿಕಲ್ಸ್ ನ ಓಡಿಸ್ಬೇಕಾದ್ರೆ ಲಕ್ಷ್ಯ ಇರಲಿ, ಕರ್ವಿಂಗ್ ದೊಳಗಡೆ ಸೆಂಟ್ರಿಫಿಟಲ್ ಫೋರ್ಸ್ ಬೇಕು. ಅದನ್ನ ನಾವು ಫ್ರಿಕ್ಷನ್ ಇಂದ ಪಡಿತೀವಿ. ಫ್ರಿಕ್ಷನ್ ಇಂದ ಕಡಿಮೆ ಬರಾಕತ್ತಂದ್ರೆ ಬೆಂಡ್ ಆಗೋದ್ರಿಂದ ನಾವು ಏನ್ ಮಾಡ್ತೀವಿ, ಸೆಂಟ್ರಿಫಿಟಲ್ ಫೋರ್ಸ್ ನ ಪಡಿತೀವಿ ನಾವು. ಹಂಗಂತೇಳಿ ಜಾಸ್ತಿ ಬೆಂಡ್ ಆದಂದ್ರೆ ಅಲ್ಲೇ ಮಕ್ಕೋತೀವಿ. ಬೆಂಡ್ ಮಾಡಬೇಕಾದ್ರೆ ವೆಹಿಕಲ್ಸ್ ಯಾರು ಓಡಿಸಿರಲ್ಲ ಗೊತ್ತಾಗ್ತೈತೆ ನಮಗೆ. ಬೆಂಡ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಸಿಕ್ತಪ್ಪ ಅಂತ ಹೇಳಿದ್ರೆ ಟರ್ನ್ ಆಗಕ್ಕೆ ಈಕ್ವಲ್ ಐತಿ, ನಮಗ್ ಬೇಕಾಗಿದ್ದು ಸೆಂಟ್ರಿಫಿಟಲ್ ಫೋರ್ಸ್ ಐತಿ ಅಂತ ಹೇಳಿ. ಸಿಗ್ಲಿಲ್ಲ ಅಂದ್ರೆ ನಮ್ಮ ವೆಹಿಕಲ್ಸ್ ಸ್ಟ್ರೇಟ್ ಅನ್ನ ಹೋಗಿರ್ತೈತಿ, ಕಂಟ್ರೋಲಿಗೆ ಸಿಗಂಗಿಲ್ಲ. ಜಾಸ್ತಿ ಬೆಂಡ್ ಆದ್ವಿಪ್ಪ ಅಂತ ಹೇಳಿದ್ರೆ ಅಲ್ಲೇ ನಾವು ಸ್ಲೈಡ್ ಮಾಡ್ಬಿಡ್ತೀವಿ, ಸ್ಕಿಡ್ ಆಗ್ಬಿಡ್ತೀವಿ. ವೆಹಿಕಲ್ಸ್ ನ ಹೊಡಿಬೇಕಾದ್ರೆ ನೆನಪಿರ್ಲಿ ಇವನ್ನೆಲ್ಲ, ರೈಟ್? ಮುಂದೆ ನೀವು ಇಲ್ಲಿಗೆ ಬರೀಗ, ಎಲ್ಲಿಗೆ? ಇಲ್ಲಿಗೆ ಬ್ಯಾಂಕಿಂಗ್ ಆಫ್ ರೋಡ್. ಇದು ಇನ್ನರ್ ಎಡ್ಜ್, ಇದು ಔಟರ್ ಎಡ್ಜ್. ಇನ್ನರ್ ಎಡ್ಜ್, ಔಟರ್ ಎಡ್ಜ್. ಇದ್ರ ಮೇಲ್ಗಡೆ ನಾವು ಏನ್ ಮಾಡಾಕತ್ತೀವಿ, ಈಗ ಗಾಡಿ ಏನಿದ ಕಾರು. ಸೊ ಅಂದ್ರೆ ವೆಹಿಕಲ್ ಹಿಂಗ್ ಬರಾಕತ್ತೈತಿ, ಈಗ ಹಿಂಗ್ ಬರಾಕ ವೆಹಿಕಲ್ ಹೆಂಗ್ ಬರಾಕತ್ತೈತಿ, ಹಿಂಗ್ ಬರಾಕತ್ತೈತಿ. ಸೊ ಈ ಫ್ರಂಟ್ ಪೋರ್ಷನ್ ಇಂದ ಹಿಂಗ್ ಬರ್ತಾ ಇದೆ, ರೈಟ್ ಸೈಡ್ ಹೋಗ್ಬೇಕು. ಸಿಚುವೇಶನ್ಸ್ ನೆನಪಲ್ಲಿ ಇದು 2 ಡೈಮೆನ್ಷನ್ಸ್, 3 ಡೈಮೆನ್ಷನ್ಸ್ ಒಳಗಡೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋರಿ. ವೆಹಿಕಲ್ ನಿಮ್ ಕಡೆ ಬರಾಕತ್ತೈತಿ, ರೈಟ್ ಸೈಡ್ ಹಿಂಗ್ ಹೊಳಬೇಕು. ಹೊಳಬೇಕು ಅಂತ ಹೇಳಿದ್ರೆ ಡ್ರೈವರ್ ಏನ್ ಮಾಡ್ತಾನ, ಸ್ಟೇರಿಂಗ್ ನ ರೈಟ್ ಸೈಡ್ ತಿರುಗುತ್ತಾನ. ಹೌದಾ? ತಿರುಗಿದಾಗ ಆ ವೀಲ್ಸ್ ಏನಿದಾವಲ್ಲ, ವೀಲ್ಸ್ ಈ ಡೈರೆಕ್ಷನ್ ಕೊಡ್ತಾವ. ಆ ಸ್ಟೇರಿಂಗ್ ಕೈ ಬಿಟ್ಟನಪ್ಪ ಅಂತ ಹೇಳಿದ್ರೆ ಆ ವೀಲ್ಸ್ ಯಾವ ಕಡೆ ಬರ್ತಾವ, ಸ್ಟ್ರೇಟ್ ಈ ಕಡೆ ಬರ್ತಾವ. ಇದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋರಿ ಫಸ್ಟ್. ಯಾಕಂದ್ರೆ ಇಲ್ಲಿ ಡಯಾಗ್ರಾಮ್ ಅಷ್ಟು ಹೇಳ್ತಾರೆ, ಏನ್ ಸಿಚುವೇಶನ್ ಏನಾಗತ್ತೈತೆ ಅನ್ನೋದು ಗೊತ್ತಾದ್ರಷ್ಟೇ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತೈತಿ. ಸರಿ, ಈಗ ರೋಡ್ ಮೇಲ್ಗಡೆ ಗಾಡಿ ಐತಿ, ಆ ಗಾಡಿ ರೋಡ್ ಒಳಗೂ ಹೊಂಟಿಲ್ಲ, ರೋಡ್ ಇಂದ ಮೇಲೂ ಹೊಂಟಿಲ್ಲ ಅಂದ್ರೆ ಇದ್ರ ಮೇಲೆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಐತಾ. ದಿಸ್ ಈಸ್ mg is the gravitational force acting vertically downward. ಒಂದು ಫೋರ್ಸ್. ನೆಕ್ಸ್ಟ್ ಈ ಸರ್ಫೇಸ್ ಅಲ್ಲಿ ಕಾಂಟ್ಯಾಕ್ಟ್ ಆಗೈತಲ್ಲ, ಕಾಂಟ್ಯಾಕ್ಟ್ ಆದಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಫೋರ್ಸ್ ಇರ್ತೈತಿ, ಅದನ್ನ ನಾವು ನಾರ್ಮಲ್ ರಿಯಾಕ್ಷನ್ ಅಂತ ಕರಿತೀವಿ, Rn. ಹೌದಾ? ಈಗ ಆ ವೀಲ್ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಸ್ಟೇರಿಂಗ್ ಅನ್ನ ರೈಟ್ ಸೈಡ್
ತಿರುವುದರಿಂದ ವೆಹಿಕಲ್ಸ್ ನಾವು ಫೋರ್ಸಬಲಿ ಆ ವೀಲ್ ಅನ್ನ ಈ ಡೈರೆಕ್ಷನ್ ತಗೊಂಡ್ಬರ್ತೀವಿ. ಹೌದಾ? ಹಾಗಾದ್ರೆ ಈ ವೀಲು ಯಾವ ಕಡೆ ಹೋಗಕ್ಕೆ ಇಷ್ಟಪಡ್ತಿರ್ತೈತಿ? ಹಿಂಗ್ ಹೋಗಕ್ಕೆ ಇಷ್ಟಪಡ್ತಿರ್ತೈತೋ ಅಥವಾ ತನ್ನ ಒರಿಜಿನಲ್ ಪೊಸಿಷನ್ ಬರಕ್ಕೆ ಇಷ್ಟಪಡ್ತಿರ್ತೈತೋ? ಒರಿಜಿನಲ್ ಪೊಸಿಷನ್ ಬರಕ್ಕೆ ಇಷ್ಟಪಡ್ತಿರ್ತೈತೆ. ಅಂದ್ರೆ ದ ಇಂಟೆನ್ಷನ್ ಆಫ್ ಮೋಷನ್ ದೀಸ್ ವೀಲ್ಸ್ ಈಸ್ ಲೆಫ್ಟ್ ಸೈಡ್. ಈಗ ನನ್ಗೆ ಲೆಫ್ಟ್ ಆಗ್ತಿತ್ತು. ಹೌದಾ? ಹಾಗಾದ್ರೆ ವೀಲ್ ಈ ಕಡೆ ಬರಕ್ಕೆ ಇಷ್ಟಪಡ್ತಾವ ಅಂದ್ರೆ ದಿಸ್ ಈಸ್ ದಿ ಡೈರೆಕ್ಷನ್ ಆಫ್ ಇಂಟೆನ್ಷನ್ ಆಫ್ ಮೋಷನ್. Direction of intention of motion. Intention of motion. ಹಾಗಾದ್ರೆ the frictional force is always opposite to the direction of intention of motion. ಗಾಳಿ ಈ ಕಡೆ ಬರಕ್ಕೆ ಟ್ರೈ ಮಾಡಕತ್ತೈತೆ ಅಂದ್ರೆ ಅದರ ಅಪೋಸಿಟ್ ಡೈರೆಕ್ಷನ್ ಗೆ ಯಾರು ಇರ್ತಾರ? frictional force ಇರ್ತೈತಿ. ಹಾಗಾಗಿ the frictional force acts in this directions. This is the direction of frictional force. ಇದರ್ಥ ಆಯ್ತಾ? ಹೆಡ್ಡಿಂಗ್ ಏನು ಹಾಕೋತೀರಾ? ಹೆಡ್ಡಿಂಗ್ ಹಾಕೊಂಡು ಆ ಡಯಾಗ್ರಾಮ್ ಬರ್ಕೋರಿ. ಹೆಡ್ಡಿಂಗ್ ಅಂತ ಬರ್ಕೋರಿ. ಹೇಳ್ತೀವಿ motion of a car on a banked road. Motion of a car on a banked road. Motion of a car on a banked road. ಎಲ್ಲಿ ಕಾರ್ ಓಡಿಸಕತ್ತೀವಿ? ಬ್ಯಾಂಕ್ ರೋಡ್ ದಲ್ಲಿ ಕಾರ್ ಓಡಿಸಕತ್ತೀವಿ. ಡ್ರಾ ಮಾಡ್ಕೊಳ್ಳಿ. motion of a car on a banked road. ಇದು ಆನ್ಯುವಲ್ ಎಕ್ಸಾಮ್ಸ್ ಗೆ 5 ಮಾರ್ಕ್ಸ್ ಗೆ ರಿಪೀಟೆಡ್ಲಿ ಕೇಳಿದ್ದ ಡೆರಿವೇಶನ್ ಆಯ್ತು. ಸೊ ಹಾಗಾಗಿ ಮೂಲ್ಯಾಗ ಏನ್ ಬರ್ಕೋಬೇಕ? ಇಂಪಾರ್ಟೆಂಟ್ ಒಟ್ಟ ಓದಾಕ ಇದನ್ನ ಅಂತ ಹೇಳಿ ಹಾಕಿದ್ರ ಸೊ ಹಾಗಾದ್ರೆ ಅದು ಕಾರು ರೈಟ್ ಸೈಡ್ ಹೊಳಬೇಕಂದ್ರೆ ಅದಕ್ಕೆ ಏನ್ ಬೇಕು? ಸೆಂಟ್ರಿಫಿಟಲ್ ಫೋರ್ಸ್ ಬೇಕು. ಆ ಸೆಂಟ್ರಿಫಿಟಲ್ ಫೋರ್ಸ್ ಮೇಲೆ ಯಾರು ಕೊಡ್ತಾ ಇದಾರ? ಗ್ರಾವಿಟೇಷನಲ್ ಫೋರ್ಸ್ ಕೊಡ್ತಾ ಇದೆ, ಫ್ರಿಕ್ಷನಲ್ ಫೋರ್ಸ್ ಕೊಡಾಕತೈತೆ ನಮಗೆ. ಹೌದಾ? ಯಾಕಂದ್ರೆ ವೀಲ್ ರೋಡಿಗೆ ಟಚ್ ಇರೋದ್ರಿಂದ ಫ್ರಿಕ್ಷನಲ್ ಫೋರ್ಸ್, ಗಾಡಿ ಬೆಂಡ್ ಆಗಿದೆ ಗ್ರಾವಿಟೇಷನಲ್ ಫೋರ್ಸ್. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಇಲ್ಲಿ ಈ ಫ್ರಿಕ್ಷನಲ್ ಫೋರ್ಸ್ ಮತ್ತೆ ಈ ನಾರ್ಮಲ್ ರಿಯಾಕ್ಷನ್ ಎರಡನ್ನು ಸ್ಪ್ಲಿಟ್ ಮಾಡ್ಕೋತೀವಿ. ಬರೀ ಮುಗಿತಾ? ಈ ವೆಕ್ಟರ್ಸ್ ನ ಹೊಡ್ಕೊಳ್ಳೋದಕ್ಕೆ ಕೇಳಿದ್ರೆ ಹೇಗೆ? ರೆಸಲ್ಯೂಷನ್ ಆಫ್ ವೆಕ್ಟರ್ಸ್. ಒಂದು ವೆಕ್ಟರ್ ಇದ್ದಿದ್ದನ್ನ ಎರಡು ಕಾಂಪೋನೆಂಟ್ ಆಗಿ ಅಥವಾ n ನಂಬರ್ ಆಫ್ ಕಾಂಪೋನೆಂಟ್ಸ್ ಆಗಿ ಮಾಡ್ಕೊಳ್ಳೋದು. Splitting of vector into its components. Vector A ಇದನ್ನ A cos theta, A sin theta. ಗೊತ್ತಿಲ್ಲ? ವೆಕ್ಟರ್ ಕೂಡಿಸೋದನ್ನ ಕಲ್ತಿಲ್ಲ? ಗೊತ್ತಿಲ್ಲ? ಹೊಡೆಯೋದನ್ನ ಕಲ್ತಿಲ್ಲ? ಒಂದು ವೆಕ್ಟರ್ ಕೊಟ್ಟಿದ್ರೆ ಅಂದ್ರೆ ಆ ಒಂದು ವೆಕ್ಟರ್ ನಾವೇನ್ ಮಾಡ್ತೀವಿ? ರೆಕ್ಟಾಂಗ್ಯುಲರ್ ಕಾಂಪೋನೆಂಟ್ ಆಗಿ ಸ್ಪ್ಲಿಟ್ ಮಾಡ್ಕೋತೀವಿ. ಇದು ಮುಗಿತಾ? ಇಲ್ಲಿ ನೋಡ್ರು, ಈ ಕಡೆ ಲಕ್ಷ್ಯ ಕೊಡ್ರಿ. We resolve this vector into its components. ಹಾಗಾದ್ರೆ ಇದು Rn ಏನಿದೆಯಲ್ಲ, Rn ಅನ್ನ ನಾವು ಏನ್ ಮಾಡ್ತೀವಿ? ಎರಡು ವೆಕ್ಟರ್ ಆಗಿ ಮಾಡ್ಕೋತೀವಿ. ಒಂದನ್ನ ಈ mg ಗೆ ಅಪೋಸಿಟ್ ಆಗಿ ಒಂದು ವೆಕ್ಟರ್ ಮಾಡ್ಕೋತೀವಿ. This makes an angle theta. This becomes Rn cos theta. ಇನ್ನೊಂದು mg ಗೆ ಪರ್ಪೆಂಡಿಕ್ಯುಲರ್ ಆಗಿ ಒಂದು ವೆಕ್ಟರ್ ನ ಮಾಡ್ಕೋತೀವಿ. ದಿಸ್ ಈಸ್ Rn sin theta. ಒಂದು ವೆಕ್ಟರ್ ನ ಏನ್ ಮಾಡ್ಕೋತೀವಿ? ಒಡೆದ ಎರಡು ವೆಕ್ಟರ್ ನ ಮಾಡ್ಕೋತೀವಿ.
ಆ ಎರಡು ವೆಕ್ಟರ್ನ ಹೆಂಗ್ ಬೇಕಾದಂಗೆ ಮಾಡ್ಕೊಳಕ್ ಬರೋಂಗಿಲ್ಲ, ರೈಟ್? ನೆನಪಲ್ಲಿ ಅವೆರಡು ಹೆಂಗಿರ್ಬೇಕು? ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಸಿ ಅಂದ್ರೆ ಇಲ್ಲಿ ತಗೋತೀವಿ ನಾವು, ಇದೇ ಕಾರ್. ಈಗ ಕಾರ್ ಮೇಲ್ಗಡೆ ಮುಂಚೆ RN ವೆಕ್ಟರ್ ಹಿಂಗಿತ್ತು, mg ವೆಕ್ಟರ್ ಡೌನ್ವರ್ಡ್ ಇದೆ, ಫ್ರಿಕ್ಷನ್ ಈ ಡೈರೆಕ್ಷನ್ ಇದೆ. ಈ ತರ 3 ಫೋರ್ಸಸ್ ಬೀಳಕತ್ತಾವ ಕಾರ್ ಮೇಲ್ಗಡೆ, ಹೌದಾ? ಈಗ ನಾ ಏನ್ ಮಾಡಿದೆ, RN ಅನ್ನ ತೆಗೆದ ಇದ್ರ 2 ಕಾಂಪೋನೆಂಟ್ ಅನ್ನ ಮಾಡ್ಕೊಂಡೆ. ಈಗ RN ಹೋಯ್ತು ಕಾರ, RN ಬದಲಿಗೆ ಒಂದು RN cos ಥೀಟಾ ಅಂತ ಬಂತು, ಇನ್ನೊಂದು RN sin ಥೀಟಾ ಅಂತ ಬಂತು. ಇದು RN ಹೋಯ್ತಿದ್ದು. ಈ ತರ ನಾವು ಸ್ಪ್ಲಿಟ್ ಮಾಡ್ಕೊಳ್ಳೋದಕ್ಕೆ ರೆಸಲ್ಯೂಷನ್ ಆಫ್ ವೆಕ್ಟರ್ ಅಂತ ಕರಿತೀವಿ, ರಿಸಾಲ್ವಿಂಗ್ ಆಫ್ ಗಿವನ್ ವೆಕ್ಟರ್. ನೆಕ್ಸ್ಟ್, ಈ ಫ್ರಿಕ್ಷನಲ್ ಫೋರ್ಸ್ ಏನಿದೆಯಲ್ಲ, ಈ ಫ್ರಿಕ್ಷನಲ್ ಫೋರ್ಸ್ ನ ಸ್ಪ್ಲಿಟ್ ಮಾಡಿಕೊಂಡು 2 ಕಾಂಪೋನೆಂಟ್ ಅನ್ನ ಮಾಡ್ಕೋತೀವಿ. ಈ ಫ್ರಿಕ್ಷನ್ಸ್ ನ ಒಂದು along the gravitational force, this becomes Fr sin theta and this is Fr cos theta. ಇದು ಆಂಗಲ್ ಥೀಟಾ ಆಗ್ತೈತೆ. ಈ ರೀತಿ ನಾವು ಏನ್ ಮಾಡ್ತೀವಿ, Fr ಅನ್ನ ಹೊಡ್ಕೊಂಡ ಒಂದು Fr cos theta, ಇನ್ನೊಂದು Fr sin theta. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಫೋರ್ಸ್ ಇದೆ mg. Now just observe here, these are the forces acting along the y-axis. y-axis ಮೇಲ್ಗಡೆ ಆಕ್ಟ್ ಆಗ್ತಕ್ಕಂತ ಫೋರ್ಸಸ್ ಯಾವುದು? Rn cos theta, Fr sin theta and mg. ಇವೆರಡು ಏನೋ ಈಕ್ವಲ್ ಇರೋದ್ರಿಂದ ಈ ಕಾರು ಗ್ರೌಂಡ್ ಇಂದ ಕೆಳಗೆ ಹೋಗಂಗಿಲ್ಲ, ಗ್ರೌಂಡ್ ಬಿಟ್ಟ ಹಾಗಾದ್ರೆ ಹೊರಡಬೇಕಂದ್ರೆ ಯಾರ ಕಾರಣ ಇಲ್ಲಿ? Rn sin theta and Fr cos theta together gives the required centrifugal force. ಹಾಗಾದ್ರೆ ಇವರಿಬ್ರು ಸೇರಿ ಬೇಕಾಗಿದ್ದ ಸೆಂಟ್ರಿಫಿಟಲ್ ಫೋರ್ಸ್ ಅನ್ನ ಕೊಡ್ತಾರೆ. ಕಾರ್ ಹೊರಡಬೇಕಂದ್ರೆ ಸೆಂಟ್ರಿಫಿಟಲ್ ಫೋರ್ಸ್ ಬೇಕು. ಹಾಗಾದ್ರೆ ಈ ಸಿಚುವೇಶನ್ಸ್ ದಲ್ಲಿ ಸೆಂಟ್ರಿಫಿಟಲ್ ಫೋರ್ಸ್ ಯಾರ್ಯಾರು ಕೊಡಾಕತ್ತಾರ? ಫ್ರಿಕ್ಷನ್ ಕೊಡಾಕತ್ತೈತಿ, ಮತ್ತೆ ಗ್ರಾವಿಟಿ ಕೊಡಾಕತ್ತಿಲ್ಲ. ಸೊ ಹಾಗಾದ್ರೆ Fr cos theta is the component of frictional force. ಆ ಫ್ರಿಕ್ಷನಲ್ ಫೋರ್ಸ್ ಒಂದು ಪಾರ್ಟ್ ಅದು. Rn sin theta, it is the component of the normal reactions. ಗ್ರಾವಿಟಿಯಿಂದ ಸಿಗ್ತಕ್ಕಂತ ಏನಿದೆಯಲ್ಲ ಅದರದ್ದು ಬರ್ತಕ್ಕಂಥ ಪೋರ್ಷನ್ ಇದು. ಹಾಗಾದ್ರೆ ಇವೆರಡೂ ಸೇರಿ ಈ ಕಾರಿಗೆ ಬೇಕಾಗಿದ್ದ ಸೆಂಟ್ರಿಫಿಟಲ್ ಫೋರ್ಸ್ ಏನ್ ಮಾಡ್ತಿತ್ತು, ಅದು ಪ್ರೊವೈಡ್ ಮಾಡೋ ಕೆಲಸ ಮಾಡ್ತಿತ್ತು. ಡ್ರಾ ಮಾಡ್ಕೊಂಡ್ರೆ ಅವನ್ನ. ಹಾಗಾದ್ರೆ ಫಸ್ಟ್ ಒನ್ ಈಸ್ ಅಲಾಂಗ್ y axis. Along y axis mg plus Fr sin theta. along y axis ಅಷ್ಟು ತಗೊಂಡ್ರೆ Rn cos theta ಗ ಈಕ್ವಲ್ ಆಗಿ ಯಾರಿದಾರ? ಅಪೋಸಿಟ್ ದಲ್ಲಿ ಇಬ್ರು ಇದಾರ. ಯಾರು? mg plus Fr sin theta. ಇದಕ್ಕೆ ಇಕ್ವೇಶನ್ 1 ಅಂತ ಕೊಡ್ರಿ. ನೆಕ್ಸ್ಟ್ along x axis equations ನೋಡ್ರಿ ಏನಿದಾವು? x axis ನಲ್ಲಿ ಯಾರಿದಾರ? Rn sin theta plus Fr cos theta ಇಬ್ರು ಕೂಡಿ ಏನ್ ಕೊಡ್ತಾ ಇದ್ದಾರೆ ಅವರು? ಏನ್ ಕೊಡ್ತಾ ಇದ್ದಾರ? ಸೆಂಟ್ರಿಫಿಟಲ್ ಫೋರ್ಸ್, ರೈಟ್? ಹಾಗಾದ್ರೆ ಸೆಂಟ್ರಿಫಿಟಲ್ ಫೋರ್ಸ್ ಎಕ್ಸ್ಪ್ರೆಷನ್ ಏನಿದೆ? mv ಸ್ಕ್ವೇರ್ ಅಪಾನ್ r ಅಂತ ಇದೆ, ಹೌದಾ? ಆ ಎಕ್ಸ್ಪ್ರೆಷನ್ಸ್ ನ ಹಾಕೋತೀವಿ. Rn sin theta plus Fr cos theta is equal to mv square upon r.
ಇದಕ್ಕೆ ಇಕ್ವೇಶನ್ ನಂಬರ್ 2 ಅಂತ ಕೊಡ್ರಿ. ಇವೆರಡು ಇಕ್ವೇಶನ್ ಅರ್ಥ ಆದ್ವಾ? Next, we have the relations. We have a frictional force is directly proportional to normal reaction. So this is Fr is equal to mu into Rn. Fr is equal to mu into Rn ಅಂತ ಬರೀಬಹುದಾ? ಹಾಗಾದ್ರೆ ಆ ಇಕ್ವೇಶನ್ 1 ಏನಿದೆ ಅಲ್ಲ, ಆ ಇಕ್ವೇಶನ್ 1 ಮತ್ತು ಇಕ್ವೇಶನ್ 2 ದಲ್ಲಿ ಎಲ್ಲೆಲ್ಲಿ Fr ಇದೆಯಲ್ಲ ಅಲ್ಲಿ ಏನನ್ನ ಹಾಕ್ರಿ? ಏನು ಹಾಕ್ರಿ? mu into Rn. mu into Rn ಅನ್ನ ಇಂಟ್ರೊಡ್ಯೂಸ್ ಮಾಡ್ರಿ. ಇಕ್ವೇಶನ್ 1 ಏನಿದೆ ನೋಡ್ರಿ, ಇಕ್ವೇಶನ್ 1 becomes Rn cos theta is equal to mg plus Fr ಇದ್ದಲೆ mu Rn sin theta. This is equation number 3. Next, ಇಲ್ಲಿ equation 2 becomes Rn sin theta plus mu Rn cos theta is equal to mv square upon r. This is equation number 4. Equation number 4 ಏನು ಇಂಟ್ರೊಡ್ಯೂಸ್ ಮಾಡಿದ್ರಿ? From equation 3, so ಈ mu Rn sin theta ಇದೆಲ್ಲ ಆ ಕಡೆ ಶಿಫ್ಟ್ ಮಾಡ್ಬಿಡ್ರಿ. Rn cos theta minus mu Rn sin theta is equal to mg. Rn ಅನ್ನು ಕಾಮನ್ ಹೊರಗೆ ತೆಗೆರಿ. cos theta minus mu sin theta is equal to mg. Rn value is equal to mg divided by cos theta minus sin theta. This is equation number 5. Next, equation 4. From equation number 4, equation 4 ಇದನ್ನ Rn ಕಾಮನ್ ಹೊರಗೆ ತೆಗಿಬೋದಾ? Rn ಕಾಮನ್ ಹೊರಗೆ ತೆಗೆದ್ರೆ ಫಸ್ಟ್ ಟರ್ಮ್ ಏನು ಉಳಿತೈತಿ? sin theta plus mu cos theta is equal to mv square upon r. This is equation number 6. Putting Rn value in equation 6. Equation 6 ಅಲ್ಲಿ ಯಾವ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ? Rn ವ್ಯಾಲ್ಯೂ ಐತಲ್ಲ ಇಲ್ಲಿ, ಇದನ್ನ ತಗೊಂಡ್ಬಂದು ಇಲ್ಲಿ ಹಾಕ್ರಿ. ಏನಾಗ್ತೈತಿ ಇದು? mg sin theta plus mu cos theta divided by cos theta minus mu sin theta is equal to mv square upon r. mv square upon r. ಏನೇನು ಕ್ಯಾನ್ಸಲ್ ಆಗ್ತೈತೆ ಎರಡು ಸೈಡು?
mm ಕ್ಯಾನ್ಸಲ್ ಆಗ್ತೈತಿ ಹೌದಾ mm ಕ್ಯಾನ್ಸಲ್ ಆಯ್ತು ಅಂದ್ರೆ r ಅನ್ನ ಆ ಕಡೆ ಶಿಫ್ಟ್ ಮಾಡ್ರಿ v square is equal to r g sin theta plus mu cos theta divided by cos theta minus mu sin theta. This is equation number 7. Equation number 7. Multiply and divide by cos theta. Multiply and divide by cos theta. Equation 7 ಅನ್ನು ಏನು ಮಾಡ್ರಿ cos theta ಇಂದ ಮಲ್ಟಿಪ್ಲೈ ಮಾಡ್ರಿ ಮತ್ತೆ ಡಿವೈಡ್ ಮಾಡ್ಕೊಳ್ಳಿ. This becomes cos theta divided by cos theta v square is equal to rg sin theta divided by cos theta into cos theta plus mu cos theta divided by cos theta 4 divided by this becomes cos theta divided by cos theta minus mu sin theta cos theta divided by cos theta divide ಮಾಡ್ರಿ ಮಲ್ಟಿಪ್ಲೈ ಮಾಡ್ರಿ ನೋಡ್ರಿ ಫೈನಲ್ ಏನು ಬರ್ತಿತಾ ಏನಾರ ಬರ್ರಿ ನಮ್ಗೆ ಹೌದಿಲ್ಲ v square is equal to rg ಇದರೊಳಗಡೆ cos theta ನ ಹೊರಗಡೆ ತೆಗಿತೈತಿ cos theta ಹೊರಗಡೆ ತೆಗೆದ್ರೆ ಏನು ಉಳಿತೈತಿ sin by cos is nothing but what tan theta plus ಇದರೊಳಗಡೆ ಒಂದು cos ಹೊರಗಡೆ ಬಂತಂದ್ರೆ cos ಕ್ಯಾನ್ಸಲ್ ಆಗಿ ಏನು ಉಳಿತೈತಿ ನೆಕ್ಸ್ಟ್ ಇದರೊಳಗಡೆಯಿಂದ cos theta ಹೊರಗಡೆ ತೆಗೆದ್ರೆ cos ಕ್ಯಾನ್ಸಲ್ ಆಗ್ತೈತಿ 1 ಮೈನಸ್ cos 1 ಹೊರಗಡೆ ಬಂದ್ರೆ sin divided by cos. This is a v square expressions. So v is equal to root of rg cos theta into ಇಲ್ಲಿ cos cancel ಆಯ್ತು ಅಂತ ಹೇಳಿದ್ರೆ rg tan theta plus mu whole divided by 1 minus mu tan theta. So this is the expression of the maximum velocity at curved road. ಹಾಗಾದ್ರೆ ಈ ಬ್ಯಾಂಕಿಂಗ್ ಆಫ್ ರೋಡ್ ದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸ್ಪೀಡ್ ದಲ್ಲಿ ನಾವು ಹೋಗಬೇಕು ವೆಹಿಕಲ್ಸ್ ನ ತಗೊಂಡು ಅನ್ನೋದನ್ನ ಕ್ಯಾಲ್ಕುಲೇಷನ್ಸ್ ಈ ಈಕ್ವೇಷನ್ಸ್ ಅನ್ನು ತಗೊಂಡು ಕ್ಯಾಲ್ಕುಲೇಷನ್ ಮಾಡಿ ನಾವು ಔಟರ್ ಎಡ್ಜ್ ನ ರೈಸ್ ಮಾಡ್ತೀವಿ ನೆನಪಲ್ಲಿ. So here r stands for radius and g stands for acceleration due to gravity, and theta is the angle between normal reaction and resultant of the frictional and normal reactions. Mu stands for what? Coefficient of friction between the surfaces. ಬರದ್ರಾ ಇದೇನಿದು maximum velocity on a curved path. ಇನ್ನು ಸ್ಟ್ರೇಟ್ ಪಾತ್ ಇತ್ತಪ್ಪ ಅಂದ್ರೆ ಏನು ಎಕ್ಸ್ಪ್ರೆಷನ್ ಬರ್ತೈತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.